ಈಗ ಇಷ್ಟ ತನಕ ಒಬ್ರದ್ದು ಆನ್ಸರ್ ವ್ಯಾಲ್ಯೂಟ್ ಮಾಡ್ತಾ ಇದ್ದೆ. ಯಾವುದು ನಿಮ್ ಲಾಸ್ಟ್ ಬ್ಯಾಚ್ ಅವ್ರದ್ದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಅದೇ ತಪ್ಪು ಮಾಡ್ಬೇಡಿ. ಈಗ ಅವ್ರು ಬಂದೇನು ಕನ್ಫೆಷನ್ ಲಾಸ್ಟ್ ಟೈಮ್ ಮುಗಿಸ್ಬೇಕೆಲ್ಲ ಜಲ್ದಿ ಒಂದೇ ವರ್ಷದಲ್ಲಿ ಅಂತ ಎಲ್ಲ ಮಾಡಿದೆ, ಯಾವುದೋ ಕಂಪ್ಲೀಟ್ ಆಗಿದೆ. ಈಗ ಅಟ್ಲೀಸ್ಟ್ ಫ್ರೆಶ್ ಆಗಿ ಮತ್ತೆ ಕಂಟಿನ್ಯೂಸ್ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ಇವಾಗ್ಲೇನೆ ಒಂದು ನೀಟಾಗಿ ಅಂದ್ರೆ ಈಗ ಯಾಕಂದ್ರೆ ಹೇಳ್ತಾನೆ ಇದೀರ ಟೈಮ್ ನಾನು ಹೇಳ್ತೀನಿ ಸರ್ ಅದಕ್ಕೆ ಟೈಮ್ ಸಾಕಾಗ್ತಿಲ್ಲ ಇದಕ್ಕೆ ಟೈಮ್ ಸಾಕಾಗ್ತಿಲ್ಲ ಅಂತ. ಅಲ್ಟಿಮೇಟ್ಲಿ ಆಗೋದೇ ಅದು 2 ವರ್ಷ ಇತ್ತು ಅಂದ್ರೆ ಆಗ್ಲಿ ಬಿಡಿ, ಬಟ್ ಅಟ್ಲೀಸ್ಟ್ ಪ್ರಾಪರ್ ಆಗುತ್ತೆ. 3ನೇ ವರ್ಷಕ್ಕೆ ಹೋಗ್ದಂಗಾರ ನೋಡ್ಕೋಬಹುದು. ನಾನು ನೆಕ್ಸ್ಟ್ ಇಯರೇ ಮಾಡ್ಬೇಕು ಅನ್ನೋ ಹಠದಲ್ಲಿ ಅದು ಇಲ್ಲ, ಮತ್ತೆ ಹೊಸದಾಗಿ ಫ್ರೆಶ್ ಶುರು ಮಾಡೋದು. ಸೊ ಅದಾಗಬಾರ್ದು ಅಂತ ಹೇಳ್ತೀನಿ. ಹಾಗಾದ್ರೆ 2 ವರ್ಷಕ್ಕೆ ಆಗ್ಲಿ ಪರವಾಗಿಲ್ಲ, ಬಟ್ 3ನೇ ವರ್ಷಕ್ಕೆ ಹೋಗದೆ ಇರ್ಲಿ. ಎಲ್ಲರೂ ಮಾಡೋ ತಪ್ಪೇನಂದ್ರೆ 1 ವರ್ಷಕ್ಕೆ ಆಗ್ಬೇಕು ಅನ್ನೋ ಹಠದಲ್ಲಿ ಅರ್ಧಂಬರ್ಧ ಮುಗಿಸೋದು, 2ನೇ ವರ್ಷ ಮತ್ತೆ ಫ್ರೆಶ್ ಶುರು ಮಾಡೋದು, 3ನೇ ಅಟೆಂಪ್ಟ್ ಕರೆಕ್ಟ್ ಆಗಿ ಕೊಡೋದು. ಹಿಂಗಾಗದ್ ಬೇಡ. ಏನಾಯ್ತಿದ ಸೆಟೈರ್ ಯಾವ ನಿನ್ನೆ ಪೇಪರ್ ಇದ್ದ ಇವತ್ತಿನ ಬಂದಿದ್ಯಾ? ಸೆಟೈರ್ ಕಾಲಂ ಹೆಂಗ ಇವತ್ತಿಂದ? ಈಗ ನೀವು ಹಳೆ 2-3 ದಿವಸದ ಪೇಪರ್ ಓದ್ತಿದ್ರೋ ಇಲ್ವೋ? ಸುಪ್ರಿಯಾ ನೀನು? ಸೆಟೈರ್ ಅಂದ್ರೆ ಮೀನಿಂಗ್ ಗೊತ್ತಾ ಇಲ್ವೋ? ಕ್ರಿಟಿಸಿಸಮ್ ಅಲ್ಲ, ಸೆಟೈರ್ ಅಂದ್ರೆ ಫನ್ನಿ ವೇನಲ್ಲಿ ಹೇಳೋದು, ಥಿಂಗ್ಸ್ ನ ಕಾಮಿಕಲ್ ವೇನಲ್ಲಿ ಹೇಳೋದು. ಓಕೆ, ಯಾರೋ ಒಬ್ಬನ್ ಬರ್ತಾನೆ, ಓಹೋ ಬಂದ್ರು ಪೈಲ್ವಾನ್ರು ಅಂತಂದ್ರೆ ಅರ್ಥ ಆಕ್ಚುಲಿ ಅಲ್ಲಿ ಪೈಲ್ವಾನ್ ಅಲ್ಲ ಅವನು, ಗೊತ್ತಾಯ್ತಲ್ಲ? ದಟ್ ಇಸ್ ಸೆಟೈರ್. ತುಂಬಾ ಪವರ್ಫುಲ್ ಆಗಿ ಅರ್ಥ ಆಗುತ್ತೆ, ಕರೆಕ್ಟಾ? ಸೊ ಯೂಶಲಿ ಯಾಕಪ್ಪ ಇದು ಡೌನ್ಲೋಡ್ ಆಗಕ್ ಪದಾರ್ಥ ಇದೆ ಆರ್ಟಿಕಲ್ ಒಂದು ಆರ್ಟಿಕಲ್ ಇರುತ್ತೆ, ಇರ್ಲಿ ಓಪನ್ ಮಾಡ್ತೀನಿ. ಓಕೆ, ಇಲ್ಲೊಂದು ಆರ್ಟಿಕಲ್ ತೋರ್ಸೋಯ್ತು, ಬರ್ಲಿ. ಸ್ಟಾರ್ ಕ್ಯಾಂಪೇನರ್ ಅಂತ ಇತ್ತು, ಎಲೆಕ್ಷನ್ ಕಮಿಷನ್ ಬ್ಯಾನ್ಸ್ ಸ್ಟಾರ್ ಕ್ಯಾಂಪೇನರ್ ಅಂತ. ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ, ಸ್ಟಾರ್ ಕ್ಯಾಂಪೇನರ್ ಅಂದ್ರೆ ಯಾರು ಸ್ಟಾರ್ ಕ್ಯಾಂಪೇನರ್ ಅಂದ್ರೆ? ತುಂಬಾ ಕ್ಯಾಂಪೇನ್ ತುಂಬಾ ಜೋರಾಗಿ ಮಾಡ್ತಾರೆ. ಅವ್ರು ಕ್ಯಾಂಪೇನ್ ಮಾಡ್ತಿದ್ರೆ ಸ್ವಲ್ಪ ಪ್ರಿಕಾಷನ್ಸ್ ಜಾಸ್ತಿ. ಅಲ್ಲ, ಹಂಗಂದ್ರೆ ಯಾರು ಸ್ಟಾರ್ ಕ್ಯಾಂಪೇನರ್ ಅಂದ್ರೆ ಯಾರು ಕೊಡ್ತಾರ? ಸ್ಟಾರ್ ಕ್ಯಾಂಪೇನರ್ ಬ್ಯಾನ್ ಮಾಡ್ಬೇಕಂದ್ರೆ ಎಲ್ಲರಿಗೂ ಕೊಡಲ್ಲ, ತುಂಬಾ ಪ್ರಾಮಿನೆಂಟ್ ಪೊಸಿಷನ್ ಅಲ್ಲಿ ಇದ್ದವ್ರಿಗೆ. ಅರ್ಥ ಆಗುತ್ತಲ್ಲ? ಸೊ ಈ ಸ್ಟಾರ್ ಕ್ಯಾಂಪೇನರ್ ಏನಂತಂದ್ರೆ ಯೂಶಲಿ ಒಬ್ಬ ಎಲೆಕ್ಷನ್ ಕಮಿಷನ್ ಏನಂದ್ರೆ ಒಬ್ಬ MP MLA ಗೆ ಎಕ್ಸ್ಪೆಂಡಿಚರ್ ಲಿಮಿಟೇಷನ್ ಹಾಕಿರುತ್ತೆ. 40 lakh 75 lakh ಗಿಂತ ಜಾಸ್ತಿ ಖರ್ಚು ಮಾಡಂಗಿಲ್ಲ ಈ ತರ. ಫಾರ್ ಎಕ್ಸಾಂಪಲ್ ಇಲ್ಲಿ MP ಎಲೆಕ್ಷನ್ಗೆ ಪ್ರಚಾರ ಮಾಡಕ್ಕೆ ಮೋದಿನ ಕರೀತಾರೆ, ಅಥವಾ ಇನ್ಯಾರು ಮೋದಿ ಅಂತ ತಕ್ಷಣ ಸ್ಟಾರ್ ಕ್ಯಾಂಪೇನರ್ ಅಲ್ಲ. ಸೊ ಎಲೆಕ್ಷನ್ ಕಮಿಷನ್ ಕೆಲವೊಬ್ಬರಿಗೆ ಸ್ಟಾರ್ ಕ್ಯಾಂಪೇನರ್ ಅಂತ ಇದನ್ನ ಕೊಟ್ಟಿರುತ್ತೆ, ಆಯ್ತಾ? ಸೊ ಏನಂತಂದ್ರೆ ಅವ್ರು ಬಂದ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರು ಬಂದ್ ಮಾಡಿದ್ರೆ 1 ಕೋಟಿ ಅವ್ರೊಬ್ರಿಗೆ ಖರ್ಚಾಗಿರ್ಬೋದು,
ಸೊ ಇವ್ರ ಎಲೆಕ್ಷನ್ ಎಕ್ಸ್ಪೆನ್ಸ್ ಅಲ್ಲಿ ಎಕ್ಸಾಮ್ಷನ್ ಅವ್ರಿಗೆ ಎಲ್ಲರಿಗೂ ಕೊಟ್ಟಿರೋದಿಲ್ಲ ಸ್ಟಾರ್ ಕ್ಯಾಂಪೇನರ್ ಅಂತ. ಯಾರಿಗೆ ಸ್ಟಾರ್ ಕ್ಯಾಂಪೇನರ್ ಅಂತ ಎಲೆಕ್ಷನ್ ಕಮಿಷನ್ ರೆಕಗ್ನೈಸ್ ಮಾಡಿರುತ್ತೆ, ಆಯ್ತಾ? ಅಂದ್ರೆ ಅವ್ರಿಗ ಎಲ್ಲ ಕಡೆ ಹೋದ ಅವ್ರದ್ದು ಎಕ್ಸ್ಪೆನ್ಸಸ್ ಕೌಂಟ್ ಆಗಲ್ಲ. ಜಾಸ್ತಿ ಖರ್ಚು ಮಾಡ್ತಾರೆ. ಹಾ, ಅಂದ್ರೆ ಅವ್ರಿಗೆ ಬಂದಿದ್ ಖರ್ಚು ಇವ್ರಲ್ಲಿ ಕೌಂಟ್ ಆಗಲ್ಲ. ಇವ್ರಿಗೆಲ್ಲ ಅವ್ರನ್ನ ಕರ್ಸಿರ್ಬೋದು, ಮಾತಾಡಿ ಅವರೆಲ್ಲ ಹೋಗಿ ವಾಪಸ್ ಹೋಗಿರ್ತಾರೆ. ಅವ್ರದ್ದು ಎಕ್ಸ್ಪೆನ್ಸ್ ಎಲ್ಲ ಹಿಡಿದ್ಬಿಟ್ರೆ ಅವ್ರದ್ದು 75 ಲಕ್ಷ ಲಿಮಿಟ್ ಅಲ್ಲ, ಕೋಟಿ ಹೋಗುತ್ತೆ. ಸೊ ಅವ್ರಿಗೆ ಎಕ್ಸಾಮ್ಷನ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಮೋರ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸ್ಟಾರ್ ಕ್ಯಾಂಪೇನರ್ ನ ಬ್ಯಾನ್ ಮಾಡಿದ್ರು ಅಂತ ಆರ್ಟಿಕಲ್ ಕಾಣಿಸ್ತು. ಅಂದ್ರೆ ಅರ್ಥ ಏನೋ, ಅವರು ಹೇಟ್ ಸ್ಪೀಚ್ ಏನೋ ಮಾಡಿದ್ರೆ ಬ್ಯಾನ್ ಮಾಡ್ತಾರೆ. ಅವ್ರು ಹೋಗಿ ಎಲ್ಲೂ ಹೋಗಿ ಪ್ರಚಾರ ಮಾಡಂಗಿಲ್ಲ, ಏನೂ ಇಲ್ಲ. ಓಕೆ, ಸ್ಟಾರ್ ಕ್ಯಾಂಪೇನರ್ ಅಂದ ತಕ್ಷಣ ಅಂದ್ರೆ ಏನು ಅಡ್ವಾಂಟೇಜ್ ಇದೆ ಅಂತ, ಎಲ್ಲರೂ ಕ್ಯಾಂಪೇನರ್ಸೇ ಅಲ್ಲಿ. ಸ್ಟಾರ್ ಕ್ಯಾಂಪೇನರ್ಗೆ ಎಕ್ಸಾಮ್ಷನ್ ಇರುತ್ತೆ. ಯಾಕಂದ್ರೆ ಕೆಲವು ಸರಿ ಅದೇ ಕ್ವಶನ್ ಕೇಳ್ಬಿಡ್ಬೋದು, ಯಾರಿಗೆ ಮಾಡ್ಬೇಕು ಅಂತ. ಅದೇನು ರೂಲ್ ಆತರ ಏನಿಲ್ಲ, ಎಲೆಕ್ಷನ್ ಕಮಿಷನ್ ಬಿಟ್ಟಿತ್ತು. ಸ್ಟಾರ್ ಯಾರಾದ್ರೂ ಸೆಂಟ್ರಲ್ ಇಂದ ಇವಾಗ ಬರ್ತಾರಲ್ಲ ಅವ್ರು ಬಂದಾಗ ಅವ್ರಿಗೆ ಕೊಡೋ ಪ್ರೋಟೋಕಾಲ್ ಅದೆಲ್ಲ ಸ್ಟೇಟ್ ಟ್ರೆಜರಿ ಇಂದ ಹೋಗುತ್ತೆ. ಹೌದು, ಸ್ಟೇಟ್ ಇದರಿಂದ ಹೋಗುತ್ತೆ. ಈಗ ಪರ್ಸನಲ್ ಎಕ್ಸ್ಪೆನ್ಸ್ ಮಾಡ್ತಾರೆ. ಅದೇ ಹೇಳಿದ್ರು, ಎಲೆಕ್ಷನ್ ನಡೀತಾ ಇದೆ, ಅವ್ರ ಎಕ್ಸ್ಪೆನ್ಸ್ ಇವ್ರಿಗೋಸ್ಕರ ಮಾಡಿದ್ದನ್ನ ಕೌಂಟ್ ಮಾಡಂಗಿಲ್ಲ ಅಂತ. ಎಲೆಕ್ಷನ್ ಟೈಮ್ ಅಲ್ಲಿ ಇಲ್ಲದೆ ಇವಾಗ ಸುಮ್ಮನೆ ಬಂದು ಅದಕ್ಕೆ ಪ್ರಾಬ್ಲಮ್ ಏನಿದೆ? ಎಲ್ಲ ಪರ್ಸನಲ್ ಎಕ್ಸ್ಪೆನ್ಸ್ ಹಂಗ್ ಮಾಡ್ಬೋದಾ? ಅಲ್ಲಪ್ಪ, ಅವ್ರ ದುಡ್ಡು ಅವ್ರು ಇಷ್ಟ ಮಾಡ್ಕೊತಾರೆ. ಎಲೆಕ್ಷನ್ ಟೈಮ್ ಅಲ್ಲಿ ಯಾಕೆ ಅದನ್ನ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಯಾಕೆ ಎಲೆಕ್ಷನ್ ಟೈಮ್ ಅಲ್ಲಿ ಲಿಮಿಟೇಷನ್ ಹಾಕ್ತಾರೆ ಅಂದ್ರೆ, ವೋಟರ್ಸ್ ಗೆ ದುಡ್ಡು ಕೊಟ್ಟು ವೋಟ್ ಹಾಕ್ಸ್ಕೊತಾರೆ ಅಂತ, ವೋಟರ್ನ ಮೂವ್ ಮಾಡಕ್ಕೋಸ್ಕರ. ಸೊ ಮಿನಿಮಮ್ ಎಕ್ಸ್ಪೆಂಡಿಚರ್ ಮಾಡಿ ಪ್ರಚಾರ ಮಾಡಕ್ ಏನ್ ಬೇಕು, ಅವ್ರು ಕೊಡೋ ದುಡ್ಡನ್ನೆಲ್ಲ ಇದನ್ ಮಾಡಂಗಿಲ್ಲ, ಖರ್ಚು ಮಾಡಂಗಿಲ್ಲ. ಕರೆಕ್ಟಾ? ಇಲ್ಲ ಅವ್ರು ಓಪನ್ ಆಗೇ ಮಾಡಕ್ ಶುರು ಮಾಡ್ತಾರೆ. ಲಿಮಿಟೇಷನ್ ಇರೋಕೆ ಕದ್ದು ಮುಚ್ಚಿ ಕೊಡ್ತಾ ಇದಾರೆ, ಆಯ್ತಾ? ಹಂಗ್ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಕ್ಯಾಂಪೇನ್. ಬೇರೆ ಟೈಮಲ್ಲಿ ಆ ಪ್ರಾಬ್ಲಮ್ ಏನು ಇಲ್ಲ ಸರ್. ನಾನು ಅದು ಎಲೆಕ್ಷನ್ ಟೈಮ್ ಅಲ್ಲಿ ಯಾಕೆ ಮಾಡ್ತಾರೆ ಗೊತ್ತಿತ್ತು. ಆದ್ರೆ ಇವಾಗ ಇಲ್ಲಿ ಬಂದ್ರು ಪಾರ್ಟಿ ಫಂಡ್ ಇಂದ ಹೋಗುತ್ತೆ, ಇಲ್ಲ ಅವ್ರ ಪರ್ಸನಲ್ ಎಕ್ಸ್ಪೆಂಡಿಚರ್. ಅನ್ನೇ ಹೇಳಿದ್ದು, ಅವ್ರಿಗೆ ಬಿಟ್ಟಿದ್ದು. ಅಂದ್ರೆ ಪಾರ್ಟಿ ಫಂಡ್ ಇಂದ ಕೊಡ್ಬೇಕು, ಪರ್ಸನಲ್ ಇದರಿಂದ ಬಿಡ್ಬೇಕು, ಇದನ್ ಮಾಡ್ಬೇಕು. ಸೊ ಅವ್ರು ಬಿಟ್ಟಿದ್ದು ಇಂಟರ್ನಲ್ ಅಂತ ಹೇಳ್ತಿರೋದು. ವೈ ಯುವರ್ ವರಿಡ್ ಅಂತ ಸಿಂಪ್ಲಿ ಹೇಳ್ತಾ ಇರೋದು. ನಿಮ್ ಮನೆಗೆ ಎಷ್ಟು ಬಂದ್ರೆ ಅವ್ರ ಕಡೆ ಖರ್ಚು ಮಾಡಿಸ್ತಿರೋ, ನೀವೇ ಮಾಡಿಸ್ಕೊತಿರೋ? ಅದೇ ಹೇಳಿದ್ದು. ಅಲ್ಲ ಅದು ಸೊ ಓಕೆ, ಒಂದ್ ಸೆಕೆಂಡ್. ಅದು ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ರೋಡ್ ಹಾಕ್ಸ್ಬೇಕಾಯ್ತು, ಹಾಕ್ಸಿದಾರೆ. ಮೋದಿ ಬರೋ ಟೈಮಲ್ಲಿ ಹಾಕ್ಸಿದ್ದಾರೆ ಅನ್ನೋದ್ ಬಿಟ್ರೆ ಯಾರು ಅದಕ್ಕೆ ಮೋದಿ ಹೆಂಗ್ ಮೋದಿ ನನಗೆ ಇಂಥ ರೋಡ್ ಬೇಕು ಅಂತ ಕೇಳ್ಕೊಂಡ ಬಂದಿರ್ತಾರೆ? ದಟ್ ಇಸ್ ವೆರಿ ಕ್ಲಿಯರ್. ಅದ್ರಲ್ಲಿ ಏನಿದೆ? ಗವರ್ಮೆಂಟ್ ಕೆಲಸ ಅದು. ಇಲ್ಲಿ ರೋಡ್ಗಳು ಹಾಕೋದು ಏನಿದೆ ಅದ್ ಮಾಡ್ಬೇಕು, ಮಾಡಿದಾರೆ ಅಷ್ಟೇ. ಆ ಟೈಮಲ್ಲಿ ಅರ್ಜೆಂಟ್ ಅಲ್ಲಿ ಮಾಡಿದ್ದಾರೆ ಅಷ್ಟೇ. ಯಾವತ್ತಿದ್ರು ಮಾಡ್ಬೇಕಾಗಿತ್ತು, ಈಗ ಅರ್ಜೆಂಟ್ ಅಲ್ಲಿ ಮಾಡಿದ್ದಾರೆ. ದಟ್ ಇಸ್ ದ ಡಿಫ್ರೆನ್ಸ್. ಓಕೆ, ಸೊ ನಿನ್ನೆ ಒಬ್ರು ಅರ್ಜೆಂಟ್ ಅಲ್ಲಿ ಅದು ರೋಡ್ ಎಲ್ಲ ಬರ್ತಾ ಇದೆಯಲ್ಲ, ಕಿತ್ ಬರ್ತಾ ಇದೆ ಅಲ್ಲ. ಸೊ ಆಫೀಸರ್ ಜಸ್ಟಿಫಿಕೇಶನ್ ಏನು? ಸೊ ದರ್ ವಾಸ್ ನೋ ಆಪ್ಷನ್. ರೈನ್ ಆಗ್ತಿದ್ರಿಂದ ಆಬ್ವಿಯಸ್ಲಿ ಅದ್ರದ್ದು ಅಂದ್ರೆ ಏನು ಫಾರ್ಮ್ ಆಗಿ ಕುತ್ಕೊಳ್ಳೋ ವಿಚಾರಕ್ಕೆ ಬಂದಾಗ ಮಳೆ ಎಲ್ಲ ಹೊಡಿತಾ ಇದ್ದಿದ್ರಿಂದ, ಸೊ ಇಟ್ ವಾಸ್ ನಾಟ್ ಪಾಸಿಬಲ್ ಟು ಪುಟ್ ಅಂದ್ರೆ 100% ಇದ್ರ ರೋಡ್ಗಳು ಕ್ವಾಲಿಟಿ ರೋಡ್ಗಳಾಗಿಲ್ಲ ಅಂತ ಅಲಿಗೇಷನ್ಗೆ. ಇಟ್ ಇಸ್ ನಾಟ್ ದ ಇನ್ಎಫಿಷಿಯನ್ಸಿ ಆಫ್ ದ ವರ್ಕರ್ಸ್ ಅಥವಾ ಹಾಕ್ಸಿರೋ ಮೆಥಡ್ ತಪ್ಪಿದೆ ಅಲ್ಲ, ಬಿಕಾಸ್ ಆಫ್ ರೇನ್ ಅದು ಹಂಗಾಗ್ತಿದೆ ಅಂತ ಜಸ್ಟಿಫಿಕೇಶನ್. ಸೊ ನಿಮ್ದೇನು ಆನ್ಸರ್ ಅದಕ್ಕೆ? ಇಲ್ಲ ಹಾಕಲ್ಲ ಅವಾಗ. ವೆದರ್ ರಿಪೋರ್ಟ್ ನೋಡಂತ ಅಂತ ಎಮರ್ಜೆನ್ಸಿ ಏನಲ್ಲಮ್ಮ ಇದು. ಮಳೆಗಾಲದಲ್ಲಿ ಪ್ಲಾನ್ ಮಾಡಂತದ್ ಏನಿದೆ? ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರಿ? ಏನ್ ಮಾಡ್ತಿದ್ರಿ ಬೇಸಿಗೆ ಕಾಲದಲ್ಲಿ? ಮಳೆ ಬಂದಾಗ್ಲೇ ಅದನ್ನೇ ಹೇಳಿದ್ದು ಅಷ್ಟೇ. ಇನ್ನೂ ಹೇಳ್ಬೇಕಾದ್ರೆ ಮಾಡಿ ವೇಸ್ಟ್ ಮಾಡಿದ್ರಲ್ಲ ಅಂತ ಅರ್ಜೆನ್ಸಿ ಏನಿತ್ತು ಹಾಕಂತದ್ದು, ರೈಟ್? ಸೊ ಅಂದ್ರೆ ಎಕ್ಸ್ಕ್ಯೂಸಸ್ ಆ ವಿಚಾರದಲ್ಲಿ ತಗೊಳಗಿಲ್ಲ ಅಂತ ನಾನು ಹೇಳ್ತಿರೋದು. ಓಕೆ, ಸೊ
ಈಗ ಅದೇ ಈಗ ಎಲೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಈಗ ಈಗ ಇನ್ನೂ ಅನೌನ್ಸ್ ಮಾಡೋ ಪ್ರಶ್ನೆನೇ ಇಲ್ಲ. ಎಲೆಕ್ಷನ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಂದಾಗ ಇದು ಸ್ಟಾರ್ ಕ್ಯಾಂಪೇನರ್. ಅವ್ರ ಪಾರ್ಟಿಯವ್ರು ಹೇಳ್ತಾರೆ ಇವ್ರು ನಮ್ಮ ಪಾರ್ಟಿ ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡಿ ಅಂತ ಎಲೆಕ್ಷನ್ ಕಮಿಷನ್ಗೆ. ಯಾವ ರೂಲ್ಸ್ ಇಲ್ಲ ಎಂತದೇ ಇಲ್ಲ. ಸೊ ಅವರು ಓಕೆ ಅಂತ ಸ್ಟಾರ್ ಕ್ಯಾಂಪೇನರ್ ಅಂತ ಅನೌನ್ಸ್ ಮಾಡಿದ್ರೆ ದಟ್ ಈಸ್ ದ ಪ್ರಿವಿಲೇಜ್ ಅಷ್ಟೇ. ಏನ್ ಸಿಗುತ್ತೆ ಅಲ್ಲ, ಅದು ಗೊತ್ತಿದ್ರು ಜನ ಬೀಳೋದು ಅದಕ್ಕೆ. ನೀ ಎಲೆಕ್ಷನ್ ದಿವಸ ವೋಟ್ ಹಾಕಕ್ ಹೋದಾಗ ರೋಡಲ್ಲಿ ಚೆನ್ನಾಗಿರೋ ರೋಡಲ್ಲಿ ಹೋಗಿ ವೋಟ್ ಹಾಕಿದ್ರೆ ನಿಮ್ ಮೈಂಡ್ ಸೆಟ್ಟೇ ಬೇರೆ. ಅವ್ರಿಗೆ ವೋಟ್ ಹಾಕ್ತಾರೆ. ಗುಂಡಿಲ್ ಬಿದ್ದಿರೋ ಇದ್ರಲ್ಲಿ ಹೋಗ್ಬಿಟ್ಟು ವೋಟ್ ಹಾಕಿದ್ರೆ ಮೈಂಡ್ ಚೇಂಜ್ ಆಗ್ಬಿಡುತ್ತೆ, ಈ ಗೌರ್ಮೆಂಟ್ ಸರಿ ಇಲ್ಲ ಅಂತ. ಅದೇ ಇದ್ದಿದ್ದೆ ಅದು ರೀಸೆನ್ಸಿ ಎಫೆಕ್ಟ್. ಗೊತ್ತಾಯ್ತಾ? ಸೈಕಾಲಜಿ ಏನಂದ್ರೆ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ಬೇಕು. ತುಂಬಾ ನಿಮಗೆ ಕಲ್ಸ್ಕೊಡುತ್ತೆ. ಓಕೆ, ಎಲ್ಲಾರು ನೀವು ಹೇಳ್ತಿರೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದಾನೆ. ಇಮಿಡಿಯೇಟ್ ಇರೋದಂತ ಏನಿರುತ್ತೆ ಅದನ್ನ ನಾವು ನೋಡ್ಬಿಡ್ತೀವಿ. ಓಕೆ, ಅದೇ ಈಗ ಹೇಳ್ಕೊಟ್ನಲ್ಲ ಇದೇ ಕ್ವಶನ್ ಬರುತ್ತೆ. ಶಿ ವಿಲ್ ಮಿಸ್ ಇಟ್ ಇನ್ ಎಕ್ಸಾಮ್. ಡೋಂಟ್ ಟೆಲ್ ಹರ್. ಆಮೇಲೆ ಇನ್ನೊಂದು ಅಪ್ಪಿತಪ್ಪಿಲ್ ಕೇಳಿದ್ರೆ ನಂಬರ್ ಅದನ್ನ ಹೇಳಲ್ಲ ನಾನು. XYZ ಗೆ ವಾಟ್ ಇಸ್ ದ ಲಿಮಿಟೇಷನ್ ಅಂತ ಕೇಳ್ಬೋದು. 40 ಅರ್ಥ ಆಗತ್ತಲ್ಲ. ಸೊ 40 ಇಸ್ ದ ಕ್ಯಾಪ್. ಅಷ್ಟವರೆಗೂ ಅಲೋ ಮಾಡ್ಬೋದು ಅಂದ್ರೆ. ಬಟ್ ಅನ್ರೆಕಗ್ನೈಸ್ಡ್ ಇದ್ರೆ ಅದಕ್ಕೆ 20. ಸೊ ಆಬ್ವಿಯಸ್ಲಿ ರೆಕಗ್ನೈಸ್ಡ್ಗೆ ಆದ್ರೆ ಜಾಸ್ತಿ ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಅನ್ರೆಕಗ್ನೈಸ್ಡ್ ಏನಿರುತ್ತಲ್ಲ ಅವ್ರಿಗಾದ್ರೆ 20 ಇಸ್ ದ ಕ್ಯಾಪ್. ಅದಕ್ಕಿಂತ ಜಾಸ್ತಿ ಕೇಳಕ್ಕೆ ಏನಿಲ್ಲ. ಎಲೆಕ್ಷನ್ ಎಕ್ಸ್ಪೆನ್ಸಸ್ ಅಲ್ಲಿ ಅದು ಬರಲ್ಲ ಅಂತ. ಓಕೆ, ಅದೇ ಎಲ್ಲರಿಗೂ ಕೊಡ್ತಾರೆ. ದಟ್ ಈಸ್ ದ ಥಿಂಗ್. ರೆಕಗ್ನೈಸ್ಡ್ ಇದ್ರೆ ಜಾಸ್ತಿ ಜನ ಕೊಡ್ತಾರೆ. ಕಡಿಮೆ ಅಂದ್ರೆ ನಾಟ್ ರೆಕಗ್ನೈಸ್ಡ್ ಆದ್ರೆ ಅಂದ್ರೆ ಸ್ಟೇಟ್ ನ್ಯಾಷನಲ್ ಅಂತ ರೆಕಗ್ನೈಸ್ ಆಗದೆ ಇದ್ರೆ ಅವ್ರಿಗೆ 20 ಕೊಡ್ತಾರೆ. ಅದ್ರ ಪರ್ಪಸ್ ಮೇನ್ ಪರ್ಪಸ್ ಇಷ್ಟೇ, ಜಸ್ಟ್ ಲಿಮಿಟ್ ಎಕ್ಸಾಮಿಷನ್ ಲಿಮಿಟ್ ಒಂದು ವೇವ್ ಆಫ್ ಸಿಕ್ಕಂಗೆ. ಆದ್ರೆ ಇಟ್ ಇಸ್ ಕ್ಲಿಯರ್ ಏನಂತಂದ್ರೆ ಯು ಕೆನಾಟ್ ಯೂಸ್ ಇಟ್ ಫಾರ್ ಓನ್ಲಿ ಒನ್ ಪರ್ಸನ್. ಒಬ್ರಿಗೋಸ್ಕರನೇ ಯೂಸ್ ಮಾಡೋ ಹಾಗಿಲ್ಲ. ನೀವು ಜನರಲ್ ಆಗಿ ಅವ್ರ ಪಾರ್ಟಿಗೋಸ್ಕರ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಸೆಟೈರ್ ಇದ್ರ ಬಗ್ಗೆನೇ ಇದೆ, ಇದನ್ನು ನೋಡೋಣ. ಮತ್ತೆ ಸೆಟೈರ್ ನೋಡೋಣ. ರೀರೈಟಿಂಗ್ ಓಲ್ಡ್ ಹಿಸ್ಟ್ರಿ ಫಾರ್ ನ್ಯೂ ಇಂಡಿಯಾ. The proposed changes to history textbook specifically target certain areas of India's past, causing an ideological shift. So, ನಿಮ್ಮ opinion, what is your opinion about rewriting history? ಮೇನ್ಸ್ ಕ್ವಶನ್ ಆಗುತ್ತೆ. ಪ್ರಿಲಿಮ್ಸ್ ಅಲ್ಲಿ ಏನೂ ಇಲ್ಲ, ಮೇನ್ಸ್ ಕ್ವಶನ್ ಆಗುತ್ತೆ. ಹೇಳ್ತೀರಾ ಬೇಗ? What is your opinion? ಹೇಳಿ, ನಿಮ್ದು ಹೇಳಿ ಒಪಿನಿಯನ್. ನಿಮ್ಮ ಒಪಿನಿಯನ್ ರೀರೈಟಿಂಗ್ ಹಿಸ್ಟ್ರಿ ಫಸ್ಟ್. ವಾಟ್ ಈಸ್ ರೀರೈಟಿಂಗ್ ಹಿಸ್ಟ್ರಿ ಅದನ್ನ ಹೇಳಿ. ರೀರೈಟಿಂಗ್ ಅಂದ್ರೆ ಏನು ಅಂತ ಕೇಳ್ತಿದ್ದೀನಿ. ಅದೇ ಏನು
So why you have to rewrite history? ಅದೇ ಏನಕ್ಕೆ ಇರುತ್ತೆ ಹಿಸ್ಟ್ರಿನಲ್ಲಿ ಏನ್ ಚೇಂಜ್ ಆಗುತ್ತೆ? ನೀವು ಹೋಗಿ ಏನಾರ ಬ್ಯಾಟಲ್ ಚೇಂಜ್ ಮಾಡಿ ಬರ್ತೀರಾ? ವೈ ಇಟ್ ಇಸ್ ನೀಡೆಡ್ ಅದನ್ನ ಕೇಳ್ತಾ ಇದೀನಿ. ಹಂಗಂದ್ರೆ ಏನರ್ಥ? ಪ್ರಾಸ್ಪೆಕ್ಟಿವ್ ಏನಕ್ಕೆ ಚೇಂಜ್ ಆಗುತ್ತೆ? History is about facts, correct? Then why you want to rewrite it? ಏನಕ್ಕೆ ನೀವು ಒಂದ್ ನ್ಯೂಸ್ ಯಾವ ಕಣ್ಣಾಡ್ಸೇ ಇಲ್ವಾ ಹಂಗ ನ್ಯೂಸ್ ಬಗ್ಗೆ? ಇವತ್ತಿನಲ್ಲ ಇದು. ಸೊ ಅವರು ಚೇಂಜ್ ಮಾಡ್ಬೇಕು ಅನ್ಕೊಂಡಿರೋದು ತುಂಬಾ ಇಂಪಾರ್ಟೆನ್ಸ್ ಬರೀ ಇರೋದ್ರಲ್ಲಿ ಬ್ಯಾಟಲ್ಸ್ಗೆ, ಆಮೇಲೆ ಅದಕ್ಕೆ ರೀರೈಟಿಂಗ್ ಅನ್ನಲ್ಲ. ಅದಕ್ಕೆ ರೀರೈಟಿಂಗ್ ಅನ್ನಲ್ಲ, ಚೇಂಜ್ ಮಾಡ್ಬೇಕು. ಅದೇ ಹೇಳ್ತಿರೋದು, ಅದಕ್ಕೆ ರೀರೈಟಿಂಗ್ ಅನ್ನಲ್ಲ. ಈ ಆಸ್ಪೆಕ್ಟ್ ಬದಲು ಆ ಆಸ್ಪೆಕ್ಟ್ ಅನ್ನ ಕೊಡ್ತಾ ಇದ್ರ ನೀವು. ಅಂದ್ರೆ ಅವ್ನು ಅಲ್ಲಿ ಊರ್ಗ್ ಹೋಗಿದ್ ಬರೆಯೋದ್ ಬೇಡ, ಈ ಊರ್ಗ್ ಹೋಗಿದ್ ಬರೆಯೋಣ ಅಂತ. ದಟ್ ಈಸ್ ಡಿಫ್ರೆಂಟ್. ಓಕೆ. ಅಥವಾ ಹಂಗ್ ಬರ್ದಾಗ ಏನಕ್ಕೆ ಬರೀತಾರ ಅದನ್ನ ಹೇಳಿ. ವೈ ದೇ ವಿಲ್ ರೀರೈಟ್? ಸಿ, ನೀವು ಮೆಡಿವಲ್ ಹಿಸ್ಟ್ರಿ ಅದು ಈಗ ನೋಡಿ, ನಾವು ಮೆಡಿವಲ್ ಏನ್ಷಿಯಂಟ್ ಅಂತ ಡಿಫ್ರೆನ್ಶಿಯೇಟ್ ಮಾಡೋದು ಯಾವ ಬೇಸ್ ಮೇಲೆ? ಯಾವ ಬೇಸ್ ಮೇಲೆ ಮಾಡ್ತೀವಿ? ಅದೇ ಟೈಮ್ ಪೀರಿಯಡ್ ಎಲ್ಲಿವರೆಗೂ ಯಾಕೆ ಅದು ಅಲ್ಲಿಗೆ ಯಾಕೆ ಏನ್ಷಿಯಂಟ್ ಸ್ಟಾಪ್? ಅದೇ ಏನು ಅಡ್ವಾನ್ಸ್ಮೆಂಟ್ ನೋಡಿ, ನೀವು ಆ ಸಬ್ಜೆಕ್ಟ್ ಓದ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ ಸರ್ ಹೇಳಿರ್ತಾರೆ, ಮೇಡಮ್ ಹೇಳಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಹಿಸ್ಟ್ರಿ ಯಾವ ತರ ಡಿವೈಡ್ ಮಾಡಿದ್ದಾರೆ ಅಂತ. ಏನ್ಷಿಯಂಟ್ ಇಂಡಿಯಾ ಅಂತ ತಕ್ಷಣ ನಿಮ್ ಕಣ್ ಮುಂದೆ ಏನ್ ಬರುತ್ತೆ? ಮಿಡಿವಲ್ ಅಂತ ತಕ್ಷಣ ಏನ್ ಕಣ್ ಮುಂದೆ ಬರುತ್ತೆ? ಅಂದ್ರೆ ಏನು? ಸೊ ಹಿಂದೂ ಇಂಡಿಯನ್ ಕಿಂಗ್ಸು ಅಥವಾ ಹಿಂದೂಸು, ಆ ಕಡೆ ಔಟ್ ಸೈಡರ್ಸು, ಇನ್ವೇಡರ್ಸು. Does it mean that in medieval period no Indian rulers were there? They were there. So who mentioned this? That is written by historians from the Western. Indians ಯಾರು ಬರ್ದಿದ್ದಲ್ಲ. ಅವರು ತಮಗೇನು ಬೇಕು ಅನ್ನೋ ರೀತಿನಲ್ಲಿ ಪೋರ್ಟ್ರೇ ಮಾಡಿದ್ದಾರೆ. ತಮಗೆ ಯಾವ್ದನ್ನ ಎಕ್ಸಾಗ್ರೇಟ್ ಮಾಡ್ಬೇಕು ಅಂತಿದೆ ಅದನ್ನ ಮಾಡಿದ್ದಾರೆ. ತಮ್ಮ ಬ್ರಿಟಿಷ್ ಕಡೆಯಿಂದ ಯಾರು ಚೆನ್ನಾಗ್ ಮಾಡಿದಾರೆ ಅಂತ ಅಂದ್ರೆ ಅವ್ರ ಫೀಲಿಂಗ್ ಅನ್ನು ಅದನ್ನ ಇದನ್ನ ಮಾಡಿದ್ದಾರೆ. ಸೊ ಬರ್ದವ್ರು ಆಬ್ವಿಯಸ್ಲಿ ಬಯಾಸ್ನೆಸ್ ಯಾವ ಕಡೆಗೆ ಇರುತ್ತೆ? ಅವ್ರ ಕಡೆಗೆ ಇರುತ್ತಲ್ವಾ, ತಮ್ಮ ಕಡೆ ಅವ್ರ ಕಡೆ ಇರುತ್ತೆ. ವೈಟ್ ಇದ್ರೆ ಚೆನ್ನಾಗನ್ನೋ ಒಂದು ಫೀಲಿಂಗ್ ಅಲ್ಲಿ ಬರೀತಾರೆ. ಎಸ್ ಆರ್ ನೋ? ರೀರೈಟಿಂಗ್ ನೀಡ್ ಎದಕ್ ಬೇಕು ಅಂತಂತಂದ್ರೆ, ಸೊ ಹೂ ಹ್ಯಾಸ್ ರಿಟರ್ನ್ ಇಟ್? ಯು ಕೆನಾಟ್ ಸಿಂಪ್ಲಿ ಸೇ ದಟ್ ದೇ ಹ್ಯಾವ್ ರಿಟರ್ನ್ ಫ್ಯಾಕ್ಟ್ಸ್. ಯಾರು ಬರೀತಾರೆ ಅನ್ನೋದ್ರ ಮೇಲೆ ಅದು ಚೇಂಜಸ್ ಆಗತ್ತೆ. ತಮಗ್ ಬೇಕಾಗಿರೋರ್ ಬಗ್ಗೆ ಬರೆದ್ರೆ, ಈಗ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅಬ್ದುಲ್ ರಜಾಕ್ ಬರೀತಾರೆ, ನ್ಯೂನಿಚ್ ಬರೀತಾನೆ. So many people will write. How they will write? I have never seen such a wealthy dynasty in any part of the world. Is it really? Is it really? ಅವರ ಜೋಬಿಗೆ ಎಷ್ಟೆಷ್ಟು ಬಿದ್ದಿದೆ ಅನ್ನೋದ್ರ ಮೇಲೆ ಅದು ಅಷ್ಟು ದೊಡ್ಡ ದೊಡ್ಡ ವರ್ಡ್ ಬರ್ತಾವ. ಹೌದಾ ಅಲ್ಲಪ್ಪ? ಇನ್ನು ಈಗ ಇವ್ರಿಗೆ ಸುಪ್ರಿಯಾಗಿ ಏನೂ ಸಿಕ್ಕಿಲ್ಲ ಒಬ್ರಿಂದ. ವಿಲ್ ಶಿ ಗ್ಲೋರಿಫೈ? ಓಕೆ, ಇಲ್ಲ. ವೇದಿಕೆಗೆ ಸಿಕ್ಕಿದೆ, ವೇದಿಕಾ ವಿಲ್ ರೈಟ್ ಲೈಕ್ ಓಕೆ ದಿಸ್ ಇಸ್ ಅವ್ರ ಎಷ್ಟು ವೆಲ್ತ್ ಸಿಗುತ್ತೆ ಅಷ್ಟು ರಿಚ್ ಆಗತ್ತದ ಡೈನಾಸ್ಟಿ. ಅವ್ನ್ ಬಡವನೇ ಇರ್ಬೋದು, ಅವ್ರಿಗೆ ಸಾಕಾಗಷ್ಟು ಕೊಟ್ಬಿಟ್ರೆ ಮುಗಿದೋಯ್ತು. ಸೊ ರಿಚೆಸ್ಟ್ ಡೈನಾಸ್ಟಿ ಇನ್ ದ ವರ್ಲ್ಡ್ ಆಗ್ಬಿಡುತ್ತೆ. ಅಂದ್ರೆ ಪರ್ಸ್ಪೆಕ್ಟಿವ್ ಅಂದ್ರೆ ಈ ಹಿಸ್ಟರಿನ ರೀರೈಟ್ ಮಾಡೋ ಉದ್ದೇಶ ಏನು ಅಂತಂದ್ರೆ, ದ ಇಂಡಿಯನ್ ಪರ್ಸ್ಪೆಕ್ಟಿವ್ ಇಸ್ ಕಂಪ್ಲೀಟ್ಲಿ ಮಿಸ್ಸಿಂಗ್ ಅಂತ. ಅಥವಾ ಹಿಸ್ಟ್ರಿ ಅಂತಂದ್ರೆ ಗ್ಲೋರಿಫಿಕೇಶನ್. ಹಿಸ್ಟ್ರಿಯಲ್ಲಿ ಫ್ಯಾಕ್ಟ್ಸ್ ಗಳು ಇದಾವೆ, ಕೆಲವೊಂದು ರೆಕಾರ್ಡ್ ಅಲ್ಲಿ ಸಿಕ್ಮೇಲೆ ಅದನ್ನೇ ಎಂಟ್ರಿ ಮಾಡ್ಬೇಕು. ಆದ್ರೆ ಅವ್ರು ಹೆಂಗ್ ಹೋರಾಡಿದ್ರು, ಹೆಂಗಿದ್ರು ಮಾಡಿದ್ರು, ಅವತ್ತೇನ್ ಬರ್ದ್ರು ಅದೇ ಸತ್ಯ. ಹ್ಯಾವ್ ಯು ಸೀನ್ ಇಟ್? ನೋ. ಓನ್ಲಿ ಎವಿಡೆನ್ಸಸ್ ಏನ್ ಸಿಕ್ಕುತ್ತೆ ಅದ್ರ ಬೇಸ್ ಮೇಲೆ ಹಿಸ್ಟ್ರಿ ರೀಕ್ರಿಯೇಟ್ ಆಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಹಿಸ್ಟ್ರಿ ಇಸ್ ರಾಂಗ್. ಐ ಆಮ್ ಸೇಯಿಂಗ್ ದಟ್ ಅದನ್ನ ಹೇಳೋ ರೀತಿಗ ಸೇಮ್ 1857 is called as ಸಿಪಾಯಿ ಮುಟ್ನೆ ಅಂಡ್ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಕರೆಕ್ಟಾ? ಡಿಫ್ರೆಂಟ್ ಅವ್ರು ಹೆಂಗ್ ಬರೀತಾರೆ ಅನ್ನೋದ್ರ ಮೇಲೆ ಅದು ಹೋಗುತ್ತೆ. ನಮಗದು ಫಸ್ಟ್ ಫೈಟ್, ಅವ್ರಿಗದು ಸಿಪಾಯಿ ಮುಟಿನಿ, ಸ್ಮಾಲ್ ಮುಟಿನಿ ಇಟ್ ಈಸ್. ಅಲ್ಲೇ ಒಂದ್ ಸ್ವಲ್ಪ ಹೊಡೆದಾಡಿದ್ರು ಅವ್ರು ನಾವು ಕ್ಲೋಸ್ ಮಾಡಿದ್ವಿ ಅಂತ.
ಸೊ ಅದಕ್ಕೆ ರೀರೈಟಿಂಗ್ ಅರ್ಥ ಆಗ್ತಿದ್ಯಾ? ಓಲ್ಡ್ ಹಿಸ್ಟ್ರಿ ಫಾರ್ ನ್ಯೂ ಇಂಡಿಯಾ, ಇದ್ರ ಮೇಲೆ ಒಂದು ಸೆಟೈರ್ ಇದೆ ಆಕ್ಚುಲಿ. ಸೊ ಅಂದ್ರೆ ಬರಿತಾ ಇರೋದ್ರ ಬಗ್ಗೆ ಅದನ್ನ ಫಸ್ಟ್ ನೋಡೋಣ, ಅದನ್ನೇ ಫಸ್ಟ್ ನೋಡೋಣ ಸಿಕ್ಕ್ರೆ. So who can stop me from rewriting my history? Okay. ಫೋಟೋ ಯಾರ ಫೋಟೋ ಇದು? ಓಕೆ. ಹರಪ್ಪ ಮೊಹೆಂಜಾದಾರೋದಲ್ಲಿ ಬಿಯರ್ಡೆಡ್ ಬಾಲ್ಡ್ ಗೈ ಓದಿರ್ತಿರಲ್ಲ, ಸಟೈರ್ ಇದು ಮತ್ತೆ ರಿಯಲ್ ಇದೆ ಅಲ್ಲ. ಓಕೆ. You have been reading this column for how long? 3, 4, 5 years now. History ಬಗ್ಗೆ ರೀರೈಟಿಂಗ್ ಮಾಡೋದ್ರ ಬಗ್ಗೆ ಬರ್ತಾನೆ ಇದೆ. And what do you know about me? Apart from the fact that I am ultra patriot who will sacrifice anything for this country. Okay. So I am an ultra patriot. I am ready to sacrifice anything for this country. ಅರ್ಥ ಮಾಡ್ಕೋಬೇಕು. Okay. It's high time you got to know me better. Also, this is the season of rewriting history. Spokesbosses of the government have already said India's past will be rewritten from our own point of view instead of the Martian perspective that we find in our school books. This has inspired me also to rewrite my own personal and family history from the personal point of view and share it with you all. Not the whole story, just highlights. What follow is nothing but the pursued truth backed by the thorough historical research and rigorous documentation. ನಾನು ಸುಮ್ಮನೆ ಬರಿತಾ ಇಲ್ಲ, ಅದಕ್ಕೆ ಡಾಕ್ಯುಮೆಂಟ್ಸ್ ಇದಾವೆ, ರಿಸರ್ಚ್ ಮಾಡಿದ್ದೀನಿ. So Prithviraj Chauhan. For starters, did you know that my family lineage goes back to 5,000 years? Yes, as per the archaeological evidence that I dug up with my own 2 hands during my last visit to Harappa. Andre, yeah, you need to understand the satire there. I dug up with my own hands. Andre, ನನಗೆ ಬೇಕಾದ ಕಡೆಗೆ ನನಗೆ ಬೇಕಾಗಿರೋ ತರ ತಕ್ಕೊಂಡಿದ್ದೀನಿ ಅಂತ. It has one of my ancestors who founded the Indus Valley civilization. ನನಗೆ ಸಿಕ್ಕಿದೆ Indus Valley civilization ನಮ್ಮ ancestor, ಅಂದ್ರೆ ನಮ್ಮ ಮುತ್ತ ಅಜ್ಜ, ಅರ್ಥ ಆಗುತ್ತಲ್ಲ, ಅವರೇ ಫೋನ್. I am sure you have seen this photo in history books. Remember that sculpture of bearded bald guy from Mohenjo-daro? ಅವನೇ ನಾನು. Okay, that's him. He ಅಂದ್ರೆ ನಮ್ಮ ಅಜ್ಜ ಅವನು. I am his 87th times grandson. ನಾನಿವ ರೀರೈಟಿಂಗ್ ಮಾಡೋರು ಹೆಂಗ್ ಮಾಡ್ತಾರೆ ಅಂದ್ರೆ ಎಲ್ಲದೂ ತಮ್ಮ ಕನೆಕ್ಟ್ ಮಾಡ್ತಾರೆ ಅಂತ ಸೆಟೈರ್ ಅದು. ನಮ್ಮ ಮುತ್ತಜ್ಜನೇ ಅವನು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅರ್ಥ ಆಗ 87 ಜನರೇಷನ್ ಆಗಿದೆ. ಸೊ ನಮ್ಮ ಮುತ್ತಜ್ಜ ಅವನು. ಅಕಾರ್ಡಿಂಗ್ ಟು ದ ಕ್ಯಾಲ್ಕುಲೇಷನ್ ಆಫ್ ದ ಮ್ಯಾಥಮೆಟಿಷಿಯನ್ ಕಸಿನ್, ನನ್ನ ಕಸಿನ್ ಒಬ್ಬ ಮ್ಯಾಥಮೆಟಿಷಿಯನ್ ಇದ್ದಾನೆ ಆಫ್ ಮೈನ್, ಹೂ ಇನ್ಸಿಡೆಂಟಲಿ ಇಸ್ ಅ ಡೈರೆಕ್ಟ್ ಡಿಸೆಂಡೆಂಟ್ ಆಫ್ ಆರ್ಯಭಟ. ಅವನು ಏನ್ಯಾರು ಅಲ್ಲ, ಅವನು ಆರ್ಯಭಟನ್ ಲೀನಿಯೇಜ್ ಅವನು ನಮ್ ಕಸಿನ್. ಸೊ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾನೆ, ಅಂದ್ರೆ ನಾನು ಅವನು ಎಲ್ಲರೂ ನಮ್ಮವರೇ, ಹೊರಗಡೆ ಅವ್ರು ಯಾರು ಇಲ್ಲ ಇಲ್ಲಿ ಅಂತ. Everyone is talking about the new documentary of Prithviraj Chauhan, cleverly titled Samrat Prithviraj. If you have seen it, you would have been struck by the fact that even though Muhammad Ghori died 14 years after Prithviraj died, Prithviraj still managed to kill him with an arrow to the neck. Okay. ಅರ್ಥ ಆಯ್ತಾ? ಇನ್ಫ್ಯಾಕ್ಟ್ ಅಂದ್ರೆ ರೀರೈಟ್ ಮಾಡೋರು ಸಂಬಂಧ ಇಲ್ಲದೆಲ್ಲ ಕೆಲವೊಂದ್ ಕಡೆ ಕನೆಕ್ಟ್ ಮಾಡ್ಕೊಂಡ್ ಬರ್ತಾರೆ. ಓಕೆ. In fact, it was my ancestor, a renowned arms dealer back in the day, who gave Prithviraj the state-of-art arrow, a tiny fragment of which I used to carry around in my wallet before donating to the National Museum of Artificial History. National Museum of Artificial History. ಕ್ರಿಯೇಟ್ ಮಾಡಿರೋದು ಒಂದು ಮ್ಯೂಸಿಯಂ ಅದು ಅಂತ. ಮ್ಯೂಸಿಯಂ ನಾರ್ಮಲಿ ಓಲ್ಡ್ ಏನಿದೆ ಅದ್ರ ಇಡ್ತೀವಿ, ಇದು ಹೊಸದಲ್ಲ, ಅದಕ್ಕೆ ಆರ್ಟಿಫಿಷಿಯಲ್.
When the great Tamil Emperor Rajaraja Chola defeated the Alexander the Great in the second battle of Cholamedu, it was possible only because of the sacrifice of my great grandmother 47 times. As a Chola spy, she was a Chola spy in Alexander's army, passed on the vital intelligence of to Rajaraja by honey trapping Alexander's chiefs to stop. When Alexander found out, he shot her in the head with a Beret 92. Legend has it is even today, if you visit Cholamedu on a full moon night, you might hear Rajaraja's dissolute cries of grief at the untimely death of the... Okay. Next, back to your school days. You may have read about certain Aurangzeb. ಅಂದ್ರೆ ನಾಟ್ ಈಗ ಅವ್ನು ಯಾರು ಇವನ್ ಯಾರು ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ಸರ್ಟನ್ ಯಾಕೆ ವರ್ಡ್ ಅಂದ್ರೆ ಔರಂಗಜೇಬ್ ಅಲ್ಲ. ಈಗ ಐ ಬೆಟ್ ನಾಟ್ ಅ ಸಿಂಗಲ್ ಇಂಡಿಯನ್ ಟೆಕ್ಸ್ಟ್ ಬುಕ್ ಹ್ಯಾಸ್ ಎವರ್ ಮೆನ್ಷನ್ಡ್ ಅನ್ ಇಂಪಾರ್ಟೆಂಟ್ ಪೀಸ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ಔರಂಗಜೇಬ್. ಮಿಸ್ ಮಾಡಿದ್ದಾರೆ. ದ ನೇಮ್ ಗಿವನ್ ಟು ಹಿಮ್ ಬೈ ಹಿಸ್ ಪೇರೆಂಟ್ಸ್ ವಾಸ್ ಡಾಕ್ಟರ್ APJ Abdul Kalam. Okay, till date no one knows who changed his name to Aurangzeb. Perhaps if his name had remained Dr. APJ Abdul Kalam, he would have become the missile scientist or even a president, but he became a dictator instead. Anyway, in this case, you are wondering how I know this. It was my great grand uncle who discovered Aurangzeb's Aadhaar card, where his name is clearly stated as Sri Dr. APJ Abdul Kalam only. Okay. See, ಇಲ್ಲಿ ಇನ್ಸಿಡೆಂಟ್ಗಳು ಫನ್ನಿ ಏನಾರು ಹೇಳ್ತಾನೆ ನೀವು ಒಂದಿಷ್ಟು ಅಂದ್ರೆ ಕ್ವಶನ್ಸ್ ಗಳು ನಿಮ್ ಪ್ರಿಲಿಮ್ಸಿಗೆ. ಈಗ ಅವನು ಅಂದ್ರೆ ಏನ್ ಮಾಡ್ತಿದ್ದಾರೆ, ರೀರೈಟ್ ಮಾಡೋರು. ಅವ್ನು 13 ವರ್ಷ ನೀವು ಸಾಯಿಸಿದ ಅಂತ ಹಿಸ್ಟ್ರಿನಲ್ಲಿ ರೀರೈಟ್ ಮಾಡೋದು. ಎವಿಡೆನ್ಸ್ ಗಳು ಇದ್ರಕ್ಕೇನೆ ಈ ತರ ಮಾಡಿದ್ರೆ ಇನ್ನ ಎವಿಡೆನ್ಸ್ ಇಲ್ದಿರೋದು ಎಷ್ಟು ಇದನ್ನ ಮಾಡ್ಬೋದು ಅಂತ. ಫ್ಯಾಕ್ಟ್ಸ್ ಅನ್ನೇ ಚೇಂಜ್ ಮಾಡ್ತಾರೆ ಅಂತ ಸೆಟೈರ್ ಅಲ್ಲಿ ಹೇಳ್ತಾ ಇರೋದು. ಅವ್ನು 14 ವರ್ಷ ಆದ್ರೂ ಪರವಾಗಿಲ್ಲ, ಇವನೇ ಅವನನ್ನು ಸಾಯಿಸಿದ. ಓಕೆ, ಸೊ ಅಂದ್ರೆ ಇಲ್ಲಿ ನೋಡಿ, ಈಗ ಅಂದ್ರೆ ನಿಮ್ಮ ಫೋಕಸ್ ನೀವು ಇಲ್ಲ ಇದನ್ನ ಮಾಡ್ಕೊಳ್ತಾನೆ. ಹೀಸ್ ಟಾಕಿಂಗ್ ಅಬೌಟ್ ಪೃಥ್ವಿರಾಜ್ ಚೌಹಾನ್, ನೀವು ಅದ್ರ ಬಗ್ಗೆ ಫೋಕಸ್ ಮಾಡಕ್ ಅವಕಾಶ ಇದೆ. ಮಹೇಂದ್ರ ಜಾಧವ್ ಅವರದ್ದು ಫೋಕಸ್ ಮಾಡಕ್ ಅವಕಾಶ ಇದೆ. ಪ್ರಿಲಿಮ್ಸ್ ಕ್ವಶನ್ ಮಾಡಬಹುದು. ಸೊ ಚೋಳದ ಇಂಪಾರ್ಟೆನ್ಸ್ ಬಗ್ಗೆ ನೀವು ಎತ್ಕೋಬೇಕು, ಕ್ವಶನ್ ಹೋಮ್ವರ್ಕ್ ಮಾಡ್ಕೋಬೇಕು. ಎಸ್, ಔರಂಗಜೇಬ್ ಬಗ್ಗೆ, ರೈಟ್. ನೆಕ್ಸ್ಟ್, ಕಮಿಂಗ್ ಕ್ಲೋಸರ್ ಟು ಪ್ರೆಸೆಂಟ್, ಮೈ ಗ್ರೇಟ್ ಗ್ರ್ಯಾಂಡ್ ಫಾದರ್ ಕಮಾಂಡೆಡ್ 5 battalions in the Indian First War of Independence 1857. He even defeated the British in the famous Battle of Greater Noida, Sector 127. ಅಂದ್ರೆ ನಮ್ಮ ಗ್ಲೋರಿಫಿಕೇಶನ್ ಯಾವ ಲೆವೆಲ್ ಹೋಗುತ್ತೆ ಅನ್ನೋದಕ್ಕೆ ಅವ್ರನ್ನೇ ಸಾಯಿಸಿದ್ವಿ. ಓಕೆ, ಬಿಫೋರ್ one of his own lieutenants, who was one of the payroll of British, killed him by secretly mixing rat poison with his chutney. ಅಂದ್ರೆ ಯಾವ ಲೆವೆಲ್ಗೆ ರೀರೈಟ್ ಮಾಡ್ತೀವಿ ಅನ್ನೋದು ಮಾಡ್ತಾ ಅದೇ, he was allergic to rat poison, ಅದಕ್ಕೆ ಅದ್ರ ಮೇಲೆ ಹಾಕ್ತಾ ಇದ್ವಿ. My father's generation for the most part kept his head down and they had a quiet life, but even they could not manage to stay out of history books entirely. It was one of my maternal uncles who would give catching practice to Kapil Dev when he was a teenager, especially focusing on catching while running forward in the backward direction. ಇದ್ರದ್ದು ಅರ್ಥ ಆಯ್ತಾ ನಿಮಗೆ? ರನ್ನಿಂಗ್ ಫಾರ್ವರ್ಡ್ ಇನ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂದ್ರೆ ಅರ್ಥ ಇಲ್ಲ ಅಲ್ಲ. ಅಲ್ಲೆಲ್ ಕ್ಯಾಚ್ ಹಿಡಿದ್ರ ಬಗ್ಗೆ ಅಲ್ಲ, ಮುಂದೋಡ್ತಾ ಹಿಂದೆ ಕ್ಯಾಚ್ ಹಿಡ್ದ, ಓಕೆ, ಅರ್ಥ ಇಲ್ಲದೆ ಇರೋದು. ಆದ್ರೆ ಅಂದ್ರೆ ನಾವು ವಿ ಆರ್ ರನ್ನಿಂಗ್ ಫಾರ್ವರ್ಡ್, ಬಟ್ ವಿ ವಾಂಟ್ ಟು ರೀರೈಟ್ ಹಿಸ್ಟ್ರಿ, ಬ್ಯಾಕ್ವರ್ಡ್ ಹಿಸ್ಟ್ರಿನ ರೀರೈಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅಂತ ಹೊರಟಿದೀವಿ ಅಂತ. As you can imagine, it was solid foundation in the backward catching that enabled Kapil to take that famous catch to dismiss Viv Richards, without which India would not have won World Cup final. My family thus had a modest but huge role to play in the biggest triumph of the India's sporting history. So ಎಲ್ಲಾದು ಒಬ್ಬನ್ ಬರ್ದಿದ್ದಾನೆ, ನನ್ನ ಫ್ಯಾಮಿಲಿನೇ ಎಲ್ಲದಕ್ಕೂ ಕಾರಣ ಇವತ್ತು. ಅಂದ್ರೆ ಸಟೈರ್ ಏನಂತ ಹೇಳ್ತಿದೆ ಅಂತಂದ್ರೆ, ನಮ್ ಏನೋ ಎಲ್ಲದನ್ನು ನಮಗ್ ಕನೆಕ್ಟ್ ಮಾಡ್ಬೇಕು ಅನ್ನೋ ಹುಚ್ಚು ತುಂಬಿಕೊಂಡಿದೆ ಅನ್ನೋದನ್ನೇ ಹೇಳ್ತಾರೆ. ಹೆಂಗಿದೆ ಹಂಗಿದೆ ಕೆಲವೊಂದು. ಓಕೆ, ಸೊ ಇಲ್ಲೊಂದು ಲೈನ್ ಬರುತ್ತೆ ನೋಡಿ ಲಾಸ್ಟ್ ಅಲ್ಲಿ. While working is an intermittent, okay, I broke the water, ಇದು ವರ್ಲ್ಡ್ ಹಿಸ್ಟ್ರಿಗೆ ಹೋಗ್ಬಿಟ್ಟು, and then okay, on the strength of these students I was picked to cover the Vietnam War, which successfully did from 81 to 92. Year ಚೇಂಜ್ ಮಾಡಿದ್ರೆ ಅನ್ಕೋತೀನಿ. ಲಾಸ್ಟ್ ಇಯರ್ when the Polyster Prize for Lifetime Achievement in Journalism, which I dedicated to 21st century India's glorious tradition of independent media and press freedom.
ಅಂದ್ರೆ ಇದಕ್ಕೆ ಇಲ್ಲ ಫ್ರೀಡಮ್ ಅಂತ ನನ್ ಓಕೆ ಆಸ್ ಯು ಸಿ ಮೈ ಹಿಸ್ಟ್ರಿ. ಸೊ ನನ್ನ ಹಿಸ್ಟ್ರಿ ಸ್ಪೆಕ್ಟಾಕ್ಯುಲರ್ ಆಗಿದೆ. ಈಸ್ ಯುವರ್ ಹಿಸ್ಟ್ರಿ ಎಂಬ್ರಾಸಿಂಗ್ಲಿ ಡಲ್? ರೀರೈಟ್ ಇಟ್. ನಿಮ್ದು ರೀರೈಟ್ ಮಾಡ್ಬೇಕಾ ಮಾಡಿ, ಚೆನ್ನಾಗಿ ಸ್ಪೆಕ್ಟಾಕ್ಯುಲರ್ ತರ ಮಾಡಿ. ಇಲ್ಲಿ ಪಾಯಿಂಟ್ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಬಾಂಗ್ಲಾದೇಶ್ಗೆ ಹೋದಾಗ ಅವರ್ ಪ್ರೈಮ್ ಮಿನಿಸ್ಟರ್ ವಾಟ್ ಹಿ ಸೆಡ್, ಇನ್ಸ್ಟೆಡ್ ಆಫ್ ರಿಮೆಂಬರಿಂಗ್ ಇಂದಿರಾ ಗಾಂಧಿ ಹೌ ಹಿ ಹೆಲ್ಪ್ಡ್, he highlighted at that time I was so and so movement in India. For Bangladesh freedom ನಮ್ಮ ಕಾಂಟ್ರಿಬ್ಯೂಷನ್ ಇದೆ ಅಂತ ಗೊತ್ತಾಯ್ತಾ? ಸೊ ಇದ್ರಲ್ಲಿ ಏನ್ ಮಾಡಿದ್ರೆ ಎಲ್ಲಾದ್ರೂ ನಮ್ದೇ ಅಂತ ಕನೆಕ್ಟ್ ಮಾಡ್ಕೊಂತ ಹೋದ್ರೆ ಪರ್ಸ್ಪೆಕ್ಟಿವ್ ನಿಜವಾಗ್ಲೂ ಕೆಲವೊಂದು ನಾನೇ ಹೇಳ್ದೆ ಯಾವ್ದು ಕೆಲವೊಂದಿಷ್ಟು ಪರ್ಸ್ಪೆಕ್ಟಿವ್ ಏನಾಗಿದೆ ಅಂದ್ರೆ ಅವ್ರ ಕಡೆಯಿಂದ ಬರೀ ಬರ್ದ್ಬಿಟ್ಟಿದ್ದಾರೆ ಏನೋ, ಯಾಕಂದ್ರೆ ಯುರೋಪಿಯನ್ ಪಾಯಿಂಟ್ ಆಫ್ ವ್ಯೂ ಇಂದ. ಬಟ್ ನಮ್ ಕಡೆಯಿಂದ ಕೆಲವೊಂದಿಷ್ಟು ಬರಿಬೇಕಾಗಿದೆ, ಫೈನ್. ಆದ್ರೆ ಪ್ರತಿಯೊಂದು ನಮ್ಮದೇ ಅಂತ ಕನೆಕ್ಟ್ ಮಾಡಿ ಬರೆಯೋದಿದೆಯಲ್ಲ, ಆ ತಪ್ಪಾಗಬಾರ್ದು. ಸೊ ರೀಸೆಂಟ್ investigative reports bring light to proposal for the deletion and changes in the school textbook. Okay, point ig barana. Okay, government is undertaking a series of changes. The Parliamentary Standing Committee on Education, Women, Children, Youth and Sports recently tabled its report on reforms in the content and design of the school textbooks. The national NCERT already in the process of formulating new curricular framework which will direct the syllabi of the central and state boards. Okay, so school textbooks in our education remain the easiest way of sharing a single narrative across the millions of students. Correct? Now, ಏನ್ ಅದ್ರಲ್ಲಿ ಓದ್ತೀವಿ ಅದೇ ಎಲ್ಲರಿಗೂ ತಲುಪೋದು, ಅದ್ರ ಬಗ್ಗೆ ಡೌಟ್ ಇಲ್ಲ. Through the multitude of diversity that defines our country. In the tabled report, the discussion in the NCERT and the public statement by member of the ruling establishment, there is an overwhelming emphasis on the need to rewrite the history textbooks to remove unhistorical facts and distortions about the national heroes. This is not surprising in itself, since history is at the heart of the political discourse today. The majoritarian political rhetoric writes on the vilification of the Muslims of India as outsiders and invaders. The real story of India, it argues, lies in the ancient period, which is imagined as the glorious Hindu past. Violence through invasions, battle, bloodshed is seen as the prime medium of the change. ಆದ್ರೆ ನಿಮ್ಗೆ ಹೇಳಿದೆ ಏನ್ಷಿಯಂಟು ಮೆಡಿವಲ್ ಏನ್ ಚೇಂಜ್ ತಗೊಂಡಿದ್ದಾರೆ ಗೊತ್ತಾಯ್ತಾ? ಅಲ್ಲಿ ದಟ್ಸ್ ಗ್ಲೋರಿಯಸ್ ಹಿಂದೂ ಪಾಸ್ಟ್, ನೆಕ್ಸ್ಟ್ ಬರೋದೆಲ್ಲ ಇನ್ವೇಷನ್ಸ್ ಇದಾಗಿ ಅದು ಮೆಡಿವಲ್ ಪೀರಿಯಡ್ ಅಂತ ರೆಕಗ್ನೈಸ್ ಮಾಡ್ತೀವಿ. History focus on the heroes and kings, rulers and armies, even though the craft of history writing has long moved beyond this kind of understanding. However, suggested change look to enshrine this as a dominant perspective in the history textbook. ಬರೀ ಒಬ್ಬ ಹೀರೋ ಅವನ ಬ್ಯಾಟಲ್ ಅದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡ್ ಬಂದಿದೆ ಹಿಸ್ಟ್ರಿ, ಬೇಕಾದಷ್ಟು ಉಳಿದವ್ರದ್ದು ಕವರ್ ಮಾಡಕ್ಕಿದೆ. ಸೊ ಎರಡು ಕನ್ಸರ್ನ್ ಇದೆ. ಒನ್, this is a limited and unimaginative approach to the school education in general and history education in particular. The discussion, especially in the tabled report, says that use of audiovisual resources, ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ದೀಕ್ಷಾ ಮಾಡಿದಾರಲ್ವಾ, QR ಕೋಡ್ ಹಾಕ್ಬಿಟ್ಟು NCERT ನ ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ, would make school textbook interesting for students. Such changes are welcome, definitely interesting madak kottidare, but these are pedagogic techniques, carriers of content. It is when the students are challenged in the realm of ideas that education becomes more engaging and meaningful vehicle of change. ಅಂದ್ರೆ ಏನ್ ಹೇಳ್ತಿದ್ದಾರೆ, ನೀವು ಅಲ್ಲಿ ಇರೋದನ್ನ ಏನ್ ಓದಿಸ್ಬೇಕು ಅದನ್ನೇ ಓದಿಸ್ತಾ ಇದ್ದಾರೆ. ದಟ್ ಇಸ್ ಅ ಪೆಡಗಾಗಿಕ್, ಅಂದ್ರೆ ಟೀಚರ್ಗೂ ಇದಕ್ಕೆ ವರ್ಕ್ ಈಸಿ ಮಾಡಕ್ಕೆ, ಅವ್ರಿಗೆ ಇಂಟ್ರೆಸ್ಟಿಂಗ್ ಮಾಡಕ್ಕೆ. ಬಟ್ ಬೇಕಾಗಿರೋದು ಏನು, ಸ್ಟೂಡೆಂಟ್ಸ್ ಚಾಲೆಂಜ್ ಇನ್ ದ ರಿಮ್ ಆಫ್ ಐಡಿಯಾಸ್, ಅಂದ್ರೆ ಐಡಿಯಾಸ್ ಗಳನ್ನ ಅರ್ಥ ಮಾಡ್ಕೊಳಕ್ ಇದಾಗಬೇಕು. ಅವ್ರು ಏನ್ ತೋರಿಸ್ತಾರ ಅಷ್ಟೇ ಫೋಕಸ್ ಅಲ್ಲಿ ಓದ್ತಾ ಇದಾರೆ ಮಕ್ಕಳು. ಬುಕ್ ಅಲ್ಲಿ ಏನಿದೆ, ಆಕ್ಚುಲ್ ರಿಯಲ್ ಎಜುಕೇಶನ್ ಏನಾಗ್ಬೇಕು ಅಂದ್ರೆ, ನೀನು 10 ಸೋರ್ಸ್ ಅನ್ನ ಹುಡುಕಿ ನನ್ನ ಕೇಳಿದ್ರೆ, ನಾವೆಲ್ಲ ಮಕ್ಕಳಿಗೆ ಹೆವಿ ಆಗುತ್ತೆ, ಅದಾಗತ್ತೆ, ಕಡಿಮೆ ತೋರಿಸಿ. ಈಗ ಫಾರ್ ಎಕ್ಸಾಂಪಲ್, ನೀನ್ ಯಾರ್ದೋ ಬಗ್ಗೆ ಬರಿತಾ ಇದೀಯ, ಔರಂಗಜೇಬ್ ಬಗ್ಗೆ ಬರಿತಾ ಇದೆಯೋ, ಪೃಥ್ವಿರಾಜ್ ಬಗ್ಗೆ ಬರಿತಾ ಇದೆಯೋ, ಇಂಪಾಸಿಬಲ್ ಅನ್ಕೋಬೇಡಿ. ಸೊ ಇಲ್ಲೊಂದು ಹಾಕ್ಬಿಟ್ಟು someone says about this person like this, ಎರಡನೇ ಲಿಂಕ್ ಅಲ್ಲಿ someone says about this person like this. ಪರ್ಸ್ಪೆಕ್ಟಿವ್, ಅವ್ರು ಹಂಗೆ ಹೇಳ್ತಾರೆ ನೋಡ್ಕೊಳ್ಳಿ, ಇವ್ರು ಹಿಂಗ್ ಹೇಳ್ತಾರೆ ನೋಡ್ಕೊಳ್ಳಿ, ಮತ್ತೊಬ್ರು ಹಿಂಗ್ ಹೇಳ್ತಾರೆ ನೋಡ್ಕೊಳ್ಳಿ. ಇದೇನಾಗುತ್ತೆ, ನಿಮ್ಮ ಮೈಂಡ್ ಓಪನ್ ಮಾಡುತ್ತೆ. ಇದನ್ನೇ ಹೋಗ್ಬೇಕು ಇದನ್ನೇ ಅಂತಲ್ಲ, ಅವ್ರ ಒಪಿನಿಯನ್ ಹಿಂಗಿದೆ ನೋಡಪ್ಪ, ಇವ್ರ ಒಪಿನಿಯನ್ ಹಿಂಗಿದೆ, ಇವ್ರ ಒಪಿನಿಯನ್ ಹಿಂಗಿದೆ. ಸೊ ಈ ತರ ಮಾಡ್ಬೋದು. ಬಟ್ ಒಂದೇನೆ ನಾವು
100% ಫ್ಯಾಕ್ಟ್ ಅಂತ ತೋರ್ಸೋ ಬದಲು ಐಡಿಯಾಸ್ ಗಳಿಗೆ ಎಕ್ಸ್ಪೋಸ್ ಮಾಡ್ಬೇಕಾಗಿದೆ. ಅದನ್ನ ಯಾವ ಬುಕ್ಕಲ್ಲೂ ಮಾಡ್ತಾ ಇಲ್ಲ. ನೀವು UPSC ಬಂದ್ಮೇಲೆ ಮಾಡ್ತಾ ಇದ್ರ ಅದು. The narrative makes a demand upon students to suspend critical thinking about the world around them to reduce the past to a static in their imagination. Perfect point. ಇಷ್ಟೇ, ಹಿಂಗೆ ಅಂದ್ರೆ ಹಿಂಗೆ ಅಂತ. ನಾವ್ ಆಕ್ಚುಲಿ ಹೆಂಗ್ ಮೈಂಡ್ ಬ್ರೀದ್ ಆಗಿರುತ್ತೆ, ನಮ್ದು ಹಾರ್ಡ್ವೇರ್ ಆಗಿರುತ್ತೆ ಅಂದ್ರೆ ನಾವು ಒಪ್ಪಕ್ಕೆ ರೆಡಿ ಇರಲ್ಲ. ಯಾರು ಹೊಸ ಪಾಯಿಂಟ್ ಹೇಳಿದ್ರೆ ಇಲ್ಲ ಸರ್ ನಾವು ಓದಿರೋದೇ ಹಿಂಗಲ್ವಾ. ನಿಮ್ ಮಕ್ಳಿಗೆ ನೋಡಿ, ನೀವೇನೋ ಕರೆಕ್ಟ್ ಹೇಳಿ, ನಮ್ ಟೀಚರ್ ಹಿಂಗೆ ಹೇಳಿದ್ರೆ ಇದೇ ಕರೆಕ್ಟ್ ಅಂತ. ಅರ್ಥ ಆಯ್ತಾ? ಏನಂದ್ರು ಒಪ್ಪಲ್ಲ, ನೀವ್ ಎಷ್ಟೇ ಬೇಕಾದಷ್ಟು ಹೇಳಿ. ಒಂದ್ ಮೆಚುರಿಟಿ ಬಂದ್ಮೇಲೆ ಬೇರೆ, ಬಟ್ ಸಣ್ಣವ್ರ ಅಂದ್ರೆ ಅಷ್ಟು ಟ್ರಸ್ಟ್ ಇರುತ್ತೆ ಅಲ್ಲಿ. ಫಾರ್ ಎಕ್ಸಾಂಪಲ್, there is a proposal to delete a description of some practice of Akbar's court. This include translation of Sanskrit texts such as Ramayana, Mahabharata, ಆಮೇಲೆ ರಾಜ್ ತರಂಗಿನ ಪರ್ಷಿಯನ್ಗೆ ಇದು ಮಾಡಿದ್ರು. Akbar's engagement with the diverse social and religious practice in the empire and a section on the emergence of composite architecture. ಇದನ್ನ ತೆಗೀರಿ ಅಂತ ಹಾಕಿದಾರೆ. ಇನ್ ತೆಗೆದ್ರೆ ಏನ್ ಮೆಸೇಜ್ ಹೋಗುತ್ತೆ? ಅವ್ನು ಎಲ್ಲದಕ್ಕೂ ಸಪೋರ್ಟ್ ಕೊಡ್ತಿದ್ದ ರಾಮಾಯಣ ಮಹಾಭಾರತ. ಓಕೆ, ಒಬ್ಬ ಮುಸ್ಲಿಂ ಕಿಂಗ್ ಹಿಂದೂ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದ ಅಂತದನ್ನ ತೋರಿಸ್ಬೇಡಿ ಅಂತ. ಇದನ್ನ ಓದಿರೋ ಮೈಂಡ್ ಹೆಂಗ್ ಫೀಲ್ ಆಗುತ್ತೆ? ಓಕೆ, ಅಕ್ಬರ್ ವಾಸ್ ರಿಲಿಜಿಯಸ್ ಟಾಲರೆಂಟ್ ಅಂತ. ಸೊ ಅವ್ನು ತೆಗೆದು ಹಾಕ್ತಾ ಇದಾರೆ. ಹಾ, ಒಟ್ಟು ಅವ್ರು ಏನಾದ್ರು ನೆಗೆಟಿವ್ ಇದ್ದಿದ್ದನ್ನ ಇರ್ಲಿ. ಸೊ ಎಕ್ಸಾಂಪಲ್ ಕೊಡ್ತಾ ಇದಾರೆ. ಇದನ್ನೂ ಕೊಡಿ, ಇನ್ನೊಬ್ರು ಏನಾರ ಹೇಳಿದ್ರೆ ಅದನ್ನೂ ಕೊಡಿ. ಅದು ಬಿಟ್ಟು ತೆಗೆದಾಕಿ ಅವ್ರಿಗೆ ಏನ್ ತೋರಿಸ್ತಾ ಇದ್ದೀರಾ? ಆ ಪಾಠ ತೆಗಿರಿ ಅಂತ. ಅಕ್ಬರ್ಸ್ ಆರ್ಮೀಸ್ ಬಿಲ್ಟ್ ಅನ್ ಗ್ರ್ಯಾಂಡ್ ಎಂಪೈರ್ ಸ್ಟ್ರೆಚಿಂಗ್ ಫ್ರಮ್ ಕಾಶ್ಮೀರ್ ಟು ಡೆಕ್ಕನ್, from Kabul to Bengal. His court saw an assemblage of administrators, military commanders, learned and gifted from regions across India and from Central and West Asia. The administrative culture of the empire and its language of politics emerged across engagement and dissension in the ಅಂದ್ರೆ ಎಲ್ಲಾ ಕಡೆಯಿಂದನೂ ಅವನು ಸೇರಿಸ್ಕೊಂಡು ಮಾಡ್ತಾ ಇತ್ತು. ಡೈವರ್ಸಿಟಿ ಇತ್ತು. Traditions of Mughal court influenced the political culture of kingdoms across the subcontinent. If you have ever wondered about the ಓಕೆ, ಸಿ ಅಂದ್ರೆ ಅವ್ನು ತೋರ್ಸ್ಕೊಂಡ್ ಬರ್ತಾ ಇರೋದೇನಂದ್ರೆ ಅವ್ನು ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿದ್ದಾನೆ, ಡೈವರ್ಸಿಟಿ ಇಟ್ಕೊಂಡು, ಎಲ್ಲಾ ಅಡ್ಮಿನಿಸ್ಟ್ರೇಟರ್ಸ್ ಇಟ್ಕೊಂಡು. ನೀವು ಬರೀ ಅಕ್ಬರ್ನ ನೀವು ಬರೀ ಅವ್ನು ವಾರ್ ಮಾಡ್ದ, ಅರ್ಥ ಆಗ್ತಿದೆಯಲ್ಲ? ಲಾಸ್ಟ್ ವೆನ್ ಅಕ್ಬರ್ ಇಸ್ ಪ್ರೆಸೆಂಟೆಡ್ ಓನ್ಲಿ ಆಸ್ ಎಂಪರರ್ ಹೂ ಒನ್ ಬ್ಯಾಟಲ್ಸ್, ಈ ಬ್ಯಾಟಲ್ ಆಯ್ತು ಅದ್ರಲ್ಲಿ ಗೆದ್ದ, ಅದನ್ನ ಕಲ್ಸಿದ್ರೆ ಅದು ಹಿಸ್ಟ್ರಿ ಅಲ್ಲ ಅಂತ. ನೀವು ಐಡಿಯಾಸ್ ಗಳಿಗೆ ಎಕ್ಸ್ಪೋಸ್ ಮಾಡಿಸ್ಬೇಕು. ಅದನ್ನ ನೀವು ಪಾಠ ತೆಗಿತಾ ಇದ್ದೀರಾ. ಒಂದು ಎಕ್ಸಾಂಪಲ್ ಅಷ್ಟೇ, ಅಕ್ಬರ್ ಇಸ್ ಜಸ್ಟ್ ಎಕ್ಸಾಂಪಲ್. ದ ಪ್ರಪೋಸ್ ಚೇಂಜಸ್ ಇನ್ ಟೆಕ್ಸ್ಟ್ ಬುಕ್ ಸೆನ್ಸರ್ ಔಟ್ ದ ಡೈವರ್ಸಿಟಿ ಇನ್ ಅವರ್ ಪಾಸ್ಟ್. ನೀವೇನ್ ಮಾಡ್ತಾ ಇದ್ದೀರಾ? ಫೀಲಿಂಗ್ ಒಪ್ಕೊಳಕ್ ಬಿಡ್ತಾ ಇಲ್ಲ. ಓಕೆ, ಈ ರಾಜ ಇದ್ದು ಸೆಕ್ಯುಲರ್ ಇದ್ದವನಿದ್ದ, ಹಿಂದೂ ಕಿಂಗ್ ಇದ್ದು ಹೆರಾಸ್ಮೆಂಟ್ ಮಾಡೋರು ಇದ್ರು. ಎಕ್ಸಾಂಪಲ್ ಕೇರಳ ರಾಜ. ತಿರುವನಂತಪುರಂ ಅಲ್ಲಿ ಅಷ್ಟು ಬಂಗಾರ ಎಲ್ಲಿಂದ ಬರುತ್ತೆ? ಜನರ ಹತ್ರ ಕಿತ್ಕೊಂಡು ತಿಂದಾಗ್ಲೇ ಬರಕ್ ಸಾಧ್ಯ ಟ್ಯಾಕ್ಸ್ ಅನ್ನ. ಸೊ ಅಂದ್ರೆ ಅವ್ರು ಮಾತ್ರ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಇವ್ರು ಹಂಗಿಲ್ಲ ಅನ್ನೋದನ್ನ ಅರ್ಥ ಮಾಡಿಸ್ಬೇಕಾಗಿದೆ. ಎಲ್ಲರಲ್ಲೂ ಎಲ್ಲ ತರದವರು ಇರ್ತಾರೆ. ಇದೇ ಮಾತ್ ನಾವು ಔರಂಗಜೇಬ್ ಹೇಳಕ್ಕಾಗಲ್ಲ, ಅಕ್ಬರ್ ಹೇಳೋ ಮಾತನ್ನ. ಸೊ ಹಂಗೆ diversity in our past and reduce the space to exploring other histories like that of inequality, whether the caste or gender, stories of challenge. Okay, by posing history of India as a glory tale, it curtails the possibilities of asking questions of it. ಸುಮ್ನೆ ಎಲ್ಲಾದು ನಮ್ದೇ ಚೆನ್ನಾಗಿತ್ತು, ನಮ್ದೇ ಇದಿತ್ತು ಅಂತ ಎತ್ಕೊಂಡು ಹೋಗ್ತಾ ಇದ್ರೆ ಕಲ್ತ್ಕೊಳ್ಳಲ್ಲ ನಾವು. New India needs a new history. Okay, new history makes ಹಿಸ್ಟ್ರಿ ರೇಟ್ ಮಾಡ್ಕಾರ ಇಗ್ನೋರ್ ಆಗಿರೋ ಬೇಕಾದಷ್ಟಿದಾರೆ. ಅಂತವ್ರನ್ನೆಲ್ಲ ತಗೊಂಡ್ಬನ್ನಿ. ಆದ್ರೆ ಬರ್ತಾ ಈಗ ಆಲ್ರೆಡಿ ಇರೋ ಟೆಕ್ಸ್ಟ್ ಅಲ್ಲಿ ಯಾವ್ದು ಪ್ರಾಪರ್ ಆದ್ರೆ ಆಲ್ರೆಡಿ ಪ್ರೂವನ್ ಇರೋ ಕೆಲವೊಂದು ಅದನ್ನ ಸೈಡ್ಗೆ ಇಟ್ಟು ಬರೆಯೋದಲ್ಲ ರೀ ರೈಟಿಂಗ್ ಹಿಸ್ಟ್ರಿ ಅಂದ್ರೆ. ಓಕೆ, ಇಲ್ಲಿ ಹಿಂದೆ ಇದೇನು ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ, ಹಳೇದೊಂದು ಎಕ್ಸಾಂಪಲ್ ತಗೋತಾರೆ. ಇಂಡಿಪೆಂಡೆನ್ಸ್ ಸಿಕ್ಕಾಗ ಅರ್ಥ ಆಗುತ್ತಲ್ಲ, ಪಾರ್ಟಿಷನ್ ಟೈಮ್ ಅಲ್ಲಿ ಮೊಹಮ್ಮದ್ ಹಬೀಬ್ ಹಿಸ್ಟಾರಿಯನ್ಸಿ ಕೇಳ್ತಾರೆ. ಆಸ್ಕ್ ದ ಹಿಸ್ಟಾರಿಯನ್ಸ್ ಆಫ್ ದ ನ್ಯೂಲಿ ಇಂಡಿಪೆಂಡೆಂಟ್ ಇಂಡಿಯಾ ಟು ರೈಟ್ ಹಿಸ್ಟರೀಸ್ ವಿಚ್ ವುಡ್ ಕ್ರಿಯೇಟ್ ನ್ಯಾಷನಲ್ ಕಮ್ಯುನಿಟಿ, ಒನ್ ವಿಚ್ ರೋಸ್ ಅಬೌವ್ ಆಲ್ ಡಿಫರೆನ್ಸಸ್ ಆಫ್ ದ ಕಮ್ಯುನಿಟೀಸ್ ಅಂಡ್ ಕ್ಯಾಸ್ಟ್, ವೇರ್ ಸಿಟಿಸನ್ಸ್ ವರ್ ಟು ಬಿ ಸಬ್ಜೆಕ್ಟ್ ಆಫ್ ನ್ಯಾಷನಲ್ ಲಾಸ್. ಹೀಸ್ ಅಡ್ರೆಸ್ ವಾಸ್ ಬೋತ್ ಪಾಯ್ಸನ್ ಅಂಡ್ ಪ್ರೊಫೆಟಿಕ್. ಸೊ ಅವ್ನು ಕರೆಕ್ಟ್ ಆಗಿ ಹೇಳ್ದ. ಇಲ್ಲಿ ಏನಂದ್ರೆ ನೀವು ಬರೆಯೋದಾದ್ರೆ ಯಾವ ತರ ಇರಬೇಕು ಅಂದ್ರೆ, ನಮ್ಮ ಡೈವರ್ಸಿಟಿ ಹೆಂಗಿದೆ ಇಂಡಿಯಾದಲ್ಲಿ, ನಮ್ಮ ಹಿಸ್ಟ್ರಿ ಶುಡ್ ಶೋ ದಟ್ ಎಲ್ಲಾ ರೀತಿನಲ್ಲೂ ಎಲ್ಲಾರು ಇದ್ರೆ ಇಲ್ಲಿ ಎಲ್ಲಾರು ಹಾರ್ಮೋನಿಯಿಂದ ಬದುಕಿದ್ದಾರೆ. ಸೊ ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ನ್ಯೂ ಇಂಡಿಯಾ ಅಂತ.
ನಾವೀಗ ಏನ್ ಮಾಡಕ್ ಹೊಟ್ಟಿದೀವಿ ಅಂತ ಹೇಳ್ತಾರೆ. Habib's word ring out of strongly today when as citizens we see the very idea of the Indian nation being redefined, its constitution challenged. ಕೆಲವೊಂದು ಹೆಂಗ್ ಆಗ್ತಿದೆ ಅಂದ್ರೆ ಈಗ ಸೆಕ್ಯುಲರಿಸಮ್ ಅದೇ ಚಾಲೆಂಜ್ ಬರೋ ರೀತಿ ಆಗುತ್ತೆ. ಎಷ್ಟೋ ಜನ ಓಪನ್ ಆಗಿ ಹೇಳ್ತಾರೆ ಇದು ಹಿಂದೂ ರಾಷ್ಟ್ರ ಅಷ್ಟೇ, ಉಳಿದವ್ರಿಗೆಲ್ಲ ಅವಕಾಶ ಇಲ್ಲ. They ring out even more strongly as history becomes the main battleground where this new idea of nation is being manufactured literally by the sword and bulldozer through blood and tears. First, so rewrite ಹೆಂಗ್ ಮಾಡಕ್ ಹೊರಟಿದ್ದೀರಾ ನೀವು ಅಂತಂದ್ರೆ this is not the way. Stories of India's past are complex and diverse. It is unjust to fit into the simple accounts of golden and dark. Simple ಆಗಿ ನೀವು 1-0 ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಓ ಇದು ಗೋಲ್ಡನ್ ಪೀರಿಯಡ್, ಇದು ಡಾರ್ಕ್ ಪೀರಿಯಡ್. ಔರಂಗಜೇಬ್ ಅಂದ ತಕ್ಷಣ ಡಾರ್ಕ್ ಪೀರಿಯಡ್, ಔರಂಗಜೇಬ್ ಅಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ. ಗೋಲ್ಡನ್ ಪೀರಿಯಡ್ ಡಾರ್ಕ್ ಪೀರಿಯಡ್ ಅಂತ ಮಾಡಕ್ ಹೋಗ್ಬೇಡಿ ಹಿಸ್ಟ್ರಿನ ಯಾವತ್ತು. ಆಫ್ ಗ್ರೇಟ್ ಅಂಡ್ ಬ್ಯಾಡ್ ಮೆನ್, ಇವನ್ ಗ್ರೇಟ್ ಇವನ್ ಬ್ಯಾಡ್ ಹಂಗಿರಕ್ಕೂ ಸಾಧ್ಯ ಇಲ್ಲ. ಒಂದಿಷ್ಟು ಒಳ್ಳೇದಿರುತ್ತೆ, ಒಂದಿಷ್ಟು ಈಗ ನಾವು ಬೈತೀವಿ ಕರ್ಜನ್ ಮಾಡ್ರೆ ಒಳ್ಳೆ ಕೆಲ್ಸಗಳು ಎಷ್ಟೊಂದಿದಾವೆ. ಆರ್ಕಿಯಾಲಜಿಕಲ್ ಸರ್ವೆ ಕರೆಕ್ಟಾ, ಯೂನಿವರ್ಸಿಟೀಸ್ ಆಕ್ಟ್ ತಗೊಂಡ್ಬರ್ತಾನೆ. ಸೊ ಅವನ್ನೆಲ್ಲ ನೀವು ಸೈಡ್ ಗಿಡಕ್ಕಾಗತ್ತಾ? ಇವತ್ತು ಆರ್ಕಿಯಾಲಜಿಕಲ್ ಇದು ಡಿಪಾರ್ಟ್ಮೆಂಟ್ ಇಷ್ಟು ಚೆನ್ನಾಗಿ ಒಂದಿಷ್ಟು ಪ್ರಿಸರ್ವ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಸೊ ಹಿ ಹಸ್ ಲೇಡ್ ದ ಫೌಂಡೇಶನ್. ಅದಕ್ಕೆ ಅಪ್ರಿಶಿಯೇಟ್ ಮಾಡೋಣ, ಬೆಂಗಾಲ್ ಪಾರ್ಟಿಷನ್ ಮಾಡೋದಕ್ಕೆ ಬೈಯೋಣ. ಯು ಕ್ಯಾನಾಟ್ ಸೇ ದಿಸ್ ಇಸ್ ಗೋಲ್ಡನ್ ಪೀರಿಯಡ್, ದಿಸ್ ಇಸ್ of remembered and imagined hurts. The proposed rewriting of history textbook seeks to raise future generation of Indians on ahistorical ideas and unity premised on the falsehoods. ಅದಾಗಬಾರ್ದು. ರಿಯಾಲಿಟಿನ ಓಪನ್ ಬಿಡಿ ಅಂತ ನಾನು ಹೇಳೋದು. ಇದನ್ನು ಹೇಳಿ ಅದನ್ನೇ ಕಲ್ಸ್ಕೊಡಿ ಅಂತ ನನ್ನ ಒಪಿನಿಯನ್. ಇದನ್ನೇ ಮಾಡ್ಕೊಡಿ ಅದನ್ನೇ ಮಾಡ್ಕೊಡಿ ಅನ್ನ ನೋಡಪ್ಪ. ಹಿಂಗ ಒಬ್ರು ಬರೀತಾರೆ, ಟಿಪ್ಪು ಸುಲ್ತಾನು ಕೆಟ್ಟವನಿದ್ದ ಹಿಂಗಿದ್ದ ಈ ತರ ಅಂತ ಒಬ್ರು ಬರೀತಾರೆ, ತಗೋದನ್ನ ಒಂದ್ ಸ್ನಿಪ್ಪೆಟ್. ಇನ್ನೊಬ್ಬ ಬರೀತಾನೆ ಅವ್ನು ತುಂಬಾ ಪೇಟ್ರಿಯಾಟಿಕ್ ಫ್ರೀಡಮ್ ಫೈಟರು ಅಂತ ಬರೀತಾನೆ. ಹುಡುಗ ಕೇಳ್ತಾನೆ ಸಿಕ್ ಮಗು, ಸರ್ ಮೇಡಮ್ ಯಾವ್ದು ಕರೆಕ್ಟು ಅಂತ. ಕರೆಕ್ಟಾ? ಸೊ ಪರ್ಸ್ಪೆಕ್ಟಿವ್ಸ್. ಇವನ್ ಪ್ರಕಾರ ನೋಡಪ್ಪ ಈ ಕೆಲಸ ಮಾಡಿದಕ್ಕೆ ಅವ್ನು ಫ್ರೀಡಮ್ ಫೈಟರ್ ಅಂತ ಕರ್ತಾನೆ. ಅವನ ಪ್ರಕಾರ ಅವ್ನು ಹಂಗಿಂಗ್ ಡೆಮಾಲಿಷ್ ಮಾಡಿದಾನೆ ಅಂತ ಫ್ಯಾಕ್ಟ್ ಇದ್ರೆ ಫ್ಯಾಕ್ಟು, ಅಸಂಪ್ಷನ್ ಇದ್ರೆ ಅಸಂಪ್ಷನ್. ಗೊತ್ತಾಯ್ತಾ? ನಮ್ಮ ಮೈಂಡ್ ಯಾಕೆ ಬೈನರಿಯಾಗಿ ರೆಡಿಯಾಗಿ ಮಾಡ್ಬೇಕು ಅಂತ ಥಿಂಕ್ ಮಾಡಕ್ ಬಿಡಿ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾರೋ ಇನ್ನೊಂದು ಕಾನ್ಸೆಪ್ಟ್ ಫಸ್ಟ್ ತೆಗೆದು ಹಾಕ್ಬೇಕಾಗಿರೋದು ಏನ್ ಗೊತ್ತಾ? ಹೊರಗಡೆ ಅವ್ರು ಬಂದ ತಕ್ಷಣ ಕೆಟ್ಟದ್ದು ನಮಗೆ ನಮ್ಮವ್ರದೇ ಮಾಡಿದ್ರೆ ಒಳ್ಳೇದು ಅನ್ನೋ ಕಾನ್ಸೆಪ್ಟ್ ಫಸ್ಟ್ ಹೊರಗಡೆ ಹೋಗ್ಬೇಕು. ಅರ್ಥ ಆಯ್ತಾ? ನಮ್ದಕ್ಕೆ ನಾವು ನಮ್ದಿದ್ರೆ ಮಾತ್ರ ಗ್ರೇಟು ಆತರ ಏನಕ್ಕೆ? ಇವತ್ತು ಕನ್ನಡಗೆ ಕಿಟಲ್ ಡಿಕ್ಷನರಿ ಬರ್ದು ಹೋಗಿರೋದು, ಇವತ್ತಿಗೂ ಅದ್ರ ಮೀರ್ಸೋಂತ ಇನ್ನೊಂದು ಡಿಕ್ಷನರಿ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಈಗ ಬೇರೆಯವ್ನ್ ಬರ್ದಿರೋದು ಅಂತ ಕಿಟಲ್ ಡಿಕ್ಷನರಿ ಎತ್ತಿಸಕಣ್ವಾ, ಅಥವಾ ಕನ್ನಡಗೆ ಅದು ಎಸ್ ಒಳ್ಳೆ ಸೋರ್ಸು. ಯಾರು ಬೆಳೆಸಿದ್ರೆ ಏನು? ದ ಸೇಮ್ ವೇ ಗುಡ್ ಕಮ್ಸ್ ಫ್ರಮ್ ವೇರ್ ಎವರ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ನಮ್ಮ ಹಿಸ್ಟ್ರಿ ಇರೋದು ಡೈವರ್ಸಿಟಿನಲ್ಲಿದೆ. ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನಾವು ರೆಡಿ ಇಲ್ಲ. ಬರೀ ರೀರೈಟ್ ಮಾಡೋ ನೆಪದಲ್ಲಿ ಒಂದೇ ಸೆಕ್ಷನ್ ಇದನ್ನ ಮಾಡೋದಲ್ಲ. ಸೊ ಎಲ್ಲರೂ ಇದ್ವಿ, ಇನ್ನೂ ಇರ್ತೀವಿ, ಇದು ಹೀಗೆ ಹೋಗುತ್ತೆ ಅನ್ನೋದನ್ನ ಬೆಳೆಸ್ಕೊಂಡ್ರೆ ಪೀಸ್ಫುಲ್ ಲ್ಯಾಂಡ್ ಅಲ್ಲಿ ನಾವು ಇರ್ತೀವಿ ಅಂತಷ್ಟೇ. ಓಕೆ, okay, just board. That's it. Right? So, hello guys, this is Kiran. So we shall discuss today about some current affairs pointers. So what's the date today? June 27. Do you know any speciality about today? Today is World MSME Day. So can anyone elaborate the MSME, the term?
Yes, excellent. So every year we celebrate June 27th as World MSME Day. So this year the theme is resilience and rebuilding for sustainable development. This is the theme for this year's World MSME Day. So first of all, what are MSMEs? A general introduction. Yeah. It can be micro, it can be medium, it can be small. This is how the industry is made. So how do you classify it? Generally, while going on road, you can see different industries based on the size. Yeah. Capital, how much capital? Yeah. It's the capital, it's the turnover, everything. But mainly on two factors, we mainly classify these industries. One is turnover and other is investment. So generally, we classify into micro, small, and medium. So this is how we classify investment and turnover. So micro, it is less than 1 crore, we call it as micro if it is investment. Turnover, if it is less than 5 crore, it is micro. So, and the same as just I'll give you some facts. Investment, it is less than 10 crore. So these are just facts to remember. These are prelims pointers. So after this, so why do we need MSMEs in an economy? What is the important significance of MSMEs for Indian economy? Less capital, they give more output. Less capital. They give the good for heavy industry. Okay, yeah, nice. For heavy industry. Yes. Then we mainly export. There will be some people who can't fund this. Okay. And million of jobs this MSMS is created. So other aspect, just think wide away. Why do you need a company or an industry? Economy. Current GDP contribution, mainly every economy is dependent on GDP contribution. So around 30% of GDP contribution is made by MSMEs. So then what about inclusive growth? Whatever the steps government takes, everything is based on the inclusive growth. So MSMEs are mainly populated in rural sector, rural areas. So it is a boost for rural sector. So what about women empowerment? Because SSGs, you know, the concept of self-help groups, right? So mainly women are based in self-help groups. Using this MSMEs as an opportunity, they can enhance their growth. So apart from this, there's a jobs, GDP growth, women empowerment. What about financial inclusion? So tier 2 and tier 3 sectors. For these cities, finance is not easily accessible. So in if it is MSMEs, it is easy to access it. So I'll give some facts. Like there's a target of 50% GDP made by Government of India by 2025. These are the targets. And what about exports? MSMEs, its share is about 45% of total exports. MSMEs takes. So these are the facts. So despite having all this importance, why there is not so much of growth in MSMEs? Problem. Yeah. Lack of implement. No effective implementation. Yeah, excellent. Why there is no lack of implementation? Awareness. Okay, yeah. The main things. Finance. Yeah, excellent finance. Because mainly these are situated in rural sector, rural areas. So where is the finance?
Not in every village there are banks. So they will go for this money lenders. So they'll charge high interest rates. They'll enter into debt cycle. One of the main challenge for this. And then if you know what are the factors required to set up the industries, we'll get to know what are the challenges. Technology excellent. Lack of capital, lack of land. Lack of land. Yeah, land loss. There is the issue of land loss. They have no knowledge. They have no enough knowledge for entrepreneurs. That is also awareness levels. Why there is no enough knowledge of entrepreneurs? Again, literacy rate. So same education levels. It will interlink to education. There is a report of McKinsey. It tells that more than 90% of engineers are unemployable. So that is the situation. How the education levels have been there. Then whatever technology, as she said, we have obsolete technologies. If you see if you go and visit any government enterprises, there's age-old technology machines have been there. So this is an issue. So because it produces less output, less output, so there's a more of fuel consumption, but less output. It'll have more finance on exchequer. But on the positive side, even present government is trying to promote. Obviously, it is promoting. We're just discussing about the challenges. Then what about legal measures? Is it easy to set up a company in India? Easy, right? Yeah, right now, not to set up going through bureaucrats. There can't be. You can't set up any MSMEs. You need a bureaucrat, right, to set up an industry. All license certification you need. Certifying. I mean, you need to certify an industry based on the standards, the size of the thing, the employability, all these things. Then, and even exit policy, it is not easy to exit. It is said that in India, it is easy to set up an industry, but it's difficult to exit. So these are some of the challenges. But despite these challenges, how India is progressing in MSME sector? Because government has taken so many steps to implement and to improve this MSMEs. Do you know any initiatives of MSME sector? Regional rural banks, Mudra banks. Yeah, it's excellent. Mudra banks we have. Self-help groups. Obviously, self-help groups. It is not an initiative. So to cover the gap between microcredit and SHGs is just a form. So if you want to tell, you can tell SHG bank linkage program. Cooperative industries. They'll help each other out. Yes. Then there's a Udyami Mitra portal, which has been set up by Government of India. It links both these employees and employers. So there is a friendship between these two. It is easy for recruitment. Then there is a champions portal. Whatever the grievance redressal mechanism is there, this is accompanied by this champions portal. Then any other, there is a Samban scheme. There is Samban, then Samadhan scheme. These two are also in favor of MSMEs. Generally, there is a procurement of central public sector enterprises from MSMEs, the goods and all. So to monitor this implementation, there is a scheme of Sambandh. So it is for mainly large industries. They are making this. I'm not sure. Generally, special economic zones, they make it for large industries because the capital is also a matter of construction in special economic zones. There is a scheme of Spurti portal. It is scheme for fund for regeneration of traditional industries. Mainly, this is set up in traditional areas. There are many traditional products which are cultivated in traditional areas. So to export this, there's a need of scheme. This is a Spurti scheme. So apart from this, there is a ramp portal, raising and accelerating performance of MSMEs. Even this ramp scheme can be used to enhance the MSMEs
So all these are major initiatives. How government is coming up from this. So apart from having this all initiatives, there is a committee of UK Sinha committee. Based on this UK Sinha committee, he has given so many recommendations to develop MSMEs into a major, making India into a major economy. India has taken a goal of entering into $5 trillion economy by 2025. To achieve this target, MSMEs are crucial for Indian economy to process. So I think this is the main editorial page which was given on today's article. So generally, this whatever we discussed today, this can be written on prelims. Mainly it is asked in GS1. In mains, can anyone say in which topic this can be asked? Which paper? We have 4 papers. Right? GS3 also, economy to Yeah, GS3. In economy, mainly every alternate year MSME topic of MSME is asked. So this topic becomes very important. Yeah, GS3 mainly. Yeah, thank you. Thank you. So another title ಯಾವುದು ಅಬಾರ್ಷನ್ ರೈಟ್ಸ್ ಕಿತ್ಕೊಂಡಿದೆ ಅಲ್ಲ ಇಲ್ಲೂ ಇದೆ ಇವತ್ತು. ಓಕೆ ಸೊ ರಿಗ್ರೆಸಿವ್ ಅದನ್ನೇ ಕೊಟ್ಟಿರೋದು ಎಡಿಟೋರಿಯಲ್ ಏನಂದ್ರೆ 2 ಇದೆ ಇಲ್ಲಿ ನೋಡೋಣ. 10 minutes ಇದೆ, ವಿಲ್ ಸಿ ಇಟ್. ಇದೆ ನೋಡಿ, ರಿಗ್ರೆಸಿವ್ ಇನ್ಹ್ಯೂಮನ್ ಅಂತ ಕೊಡಿ. ಬೈ ರಿಮೂವಿಂಗ್ ದ ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ಅಬಾರ್ಷನ್, US ಸುಪ್ರೀಂ ಕೋರ್ಟ್ ಈಸ್ ಆನ್ ದ ರಾಂಗ್ ಸೈಡ್ ಆಫ್ ಲಿಬರ್ಟಿ. ನಿಮ್ಮ ಒಪಿನಿಯನ್ ಏನು? ಇದು ಎಥಿಕ್ಸ್ ಕ್ವಶನ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಕ್ವಶನ್ ಹೌದು, ಜೊತೆಗೆ ಎಥಿಕ್ಸ್ ಕ್ವಶನ್ ಕೂಡ ಆಗುತ್ತೆ. ನಿಮ್ಮ ಒಪಿನಿಯನ್ ಏನು? One expert says if the abortion right is given to women, okay, so it leads to the end of civilization anta. So what do you say? What do you say? ಮಾತಾಡ್ರಪ್ಪ, ಇದ್ರ ಏನು ನಾನು EZ=mc² ಮಾತಾಡ್ತಿಲ್ಲ. ಪ್ರೋಜನಿ ಆಗುತ್ತೆ, ಅದು ವುಮೆನ್ ಬೇಸಿಕ್ ರೈಟ್ ಸರ್. ಅದು ನ್ಯಾಚುರಲ್ ಯಾವುದು ಪ್ರೋಜನಿ ರೈಟ್ ಟು ಪ್ರೋಜನಿ ಆಗುತ್ತೆ. ಇಲ್ಲಿ ಕೇಳ್ತಾರ ಉಲ್ಟಾ ಅಲ್ವಾ? ಅದೊಂದು ರೈಟ್ ಇದೆ, ಅವ್ರು ಎಲ್ಲಿ ತೆಗೆದಿದಾರ ಅದನ್ನ? ಅಬಾರ್ಷನ್ ಮಾಡ್ಸಕ್ ರೈಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ರೈಟ್ ಟು ಪ್ರೊಜನಿ ಇಸ್ ಯುವರ್ ರೈಟ್. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆರ್ಟಿಕಲ್ ಪ್ರಕಾರ ಅವ್ರ ರೈಟ್ ಟು ಲೈಫ್ ಅವ್ರಿಗಿದೆ ಸರ್, ಆದ್ರೆ ಮಗುಗೂ ಒಂದು ರೈಟ್ ಟು ಲೈಫ್ ಇದೆ. ಓಕೆ, ಈಗ ಅಲ್ಲ, ಈಗ ಎಕ್ಸ್ಪರ್ಟ್ ಹೇಳಿದ್ದು ಒಂದು ಹೇಳಿದೆ ನಿಮಗೆ. ನೀವು ಅದನ್ನ ನಾನು ಅದನ್ನೇ ಕೇಳ್ತಿರೋದು. ನೀವು ರೈಟ್ ಟು ಪ್ರೊಜನಿ ಇಸ್ ದೇರ್ ರೈಟ್, ಸೊ ರೈಟ್ ಟು ಅಬಾರ್ಷನ್ ಕೆನಾಟ್ ಬಿ ಗಿವನ್ ಅಂತಾನೆ ಅವ್ರು ಹೇಳ್ತಿರೋದು. ಸೊ ನಿಮ್ಮ ಒಪಿನಿಯನ್ ಸೇಮ್ ಆಗಿದ್ರೆ ಕಾನ್ಸಿಕ್ವೆನ್ಸಸ್ ಪ್ರಕಾರ ಓಕೆ, ಮಗು ಕಾನ್ಸಿಕ್ವೆನ್ಷಿಯಲ್
ಹೇಳಿ. ಸರ್ ಅವಳಿಗೆ ಮಗು ಬೇಕು ಅಂದಾಗ ಅವಳ ಸೋಷಿಯಲ್ ಸ್ಟೇಟಸ್ ಆಗ್ಲಿ ಎಕನಾಮಿಕ್ ಸ್ಟೇಟಸ್ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅಂದ್ರೆ ಅದನ್ನ ಬೆಳೆಸೋದಾಗ್ಲಿ ಏನೇನ್ ಮಾಡ್ಬೇಕು ಸೊ ಅದಕ್ಕೆ ಅದು ಅವಳ ರೈಟ್ ಆಗುತ್ತೆ ಸರ್. ಓಕೆ, ಆ ಕಾರಣಕ್ಕೆ ಅಬಾರ್ಷನ್ ರೈಟ್ ಇರಬೇಕು ಅಂತ. ಆ ಕಾರಣಕ್ಕೆ ಅಬಾರ್ಷನ್ ರೈಟ್ ಇರ್ಬೇಕು. ಮಗುನ ಬೇಕಾಗ್ಬೇಕು. ಓಕೆ. ಒಂದು ಕನ್ಸೆಂಟ್ ಇರೋ ಮ್ಯಾರೇಜ್ ಅಲ್ಲಿ 2 ಪೇರೆಂಟ್ಸ್ ಒಪ್ಪಿಗೆ ಇದ್ದು ಆಮೇಲೆ ಬೇಡ ಅನ್ಕೊಳ್ಳೋದು ಆ ಕೇಸಲ್ಲಿ ರೈಟ್ ಕೊಡಬಾರ್ದು. ಓಕೆ, ಗುಡ್. ಮತ್ತೆ ದಟ್ ಇಸ್ ಡಾಕ್ಟರ್ಸೇ ಕೊಡ್ತಾರೆ, ದಟ್ ಇಸ್ ಫೈನ್. ಸೆಕೆಂಡ್, ಅನ್ವಾಂಟೆಡ್, ವೆರಿ ಗುಡ್. ಇದು ಬೇಕು ನನಗೆ, ಇದು ನೀವು ಕೊಡ್ತಿರೋದು ಈಗ ಸ್ಟ್ರಕ್ಚರ್ಡ್. ಅನ್ವಾಂಟೆಡ್ ರೇಪ್ ಆಗಿರುತ್ತೆ ಅಂತ ಟೈಮ್ ಅಲ್ಲಿ ಡೆಫಿನೆಟ್ಲಿ ಅದಕ್ಕೆ ಅಲೌಡ್ ಇದೆ. ಅವರು ಸೇಫ್ಟಿ ಇದು ಯೂಸ್ ಮಾಡಿಲ್ಲ ಅಲ್ಲಪ್ಪ, ಅನ್ಪ್ಲಾನ್ಡ್ ಅಲ್ಲ, ಅನ್ವಾಂಟೆಡ್ ಯೂಶುವಲಿ ಯಾವಾಗ ಅಂದ್ರೆ ರೇಪ್ ವಿಕ್ಟಿಮ್ ಇದ್ದಾಗ. ಬಟ್ ಅಲ್ಲೂ ಕೂಡ ಒಂದ್ಸರಿ ಏನಾಗಿತ್ತು, 13 ವೀಕ್ಸ್ ಆಗ್ಬಿಟ್ಟಿತ್ತು, ಕ್ರಾಸ್ ಆಗಿತ್ತು, ಕೊಡಲ್ಲ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್. ರೇಪ್ ವಿಕ್ಟಿಮ್ಗೆನೆ ಕೊಡಲ್ಲ ಅಂತ ಹೇಳಿದ್ರು. ಸೊ ಹಿಂಗೂ ಇದೆ. ಅದಕ್ಕಿಂತ ಮುಂಚೆ ಆದ್ರೆ ಕೊಡ್ತಿದ್ವಿ, ಬಟ್ ಅದು ಕ್ರಾಸ್ ಆಗಿದೆ, ಸೊ ಕೊಡಲ್ಲ ಅಂತ ಹೇಳಿದ್ರು. ಒಟ್ಟಿಗೆ ಕಂಪ್ಲೀಟ್ ಆಗಿ ತೆಗ್ದಾಕೋದಕ್ಕಿಂತ ಸ್ಟ್ರಕ್ಚರ್ MRTP ಇದೆ, ಅರ್ಥ ಆಗ್ತಿದೆಯಲ್ಲ, ಮೆಡಿಕಲ್ ಟರ್ಮ್, MTRP, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಓಕೆ, ಆಗ್ತಾ ಇದೆ ಯಾವ್ದಾದ್ರು. ಬಟ್ ಇದು ಅಮೆರಿಕದ್ ಮಾತಾಡ್ತಾ ಇದೀವಿ ಇಲ್ಲಿ. ಬಟ್ ಅಮೆರಿಕ ಅಂತ ಅಡ್ವಾನ್ಸ್ಡ್ ಅಂದ್ರೆ ಡೆಮೋಕ್ರೆಟಿಕ್ ಕಂಟ್ರಿ ಈ ತರ ಥಿಂಕ್ ಮಾಡಿದೆ. ಅದೇ ಬೇಸಿಕ್ ಇದನ್ನ ಇದು, ಯಾಕಂದ್ರೆ ಹಿಂದೆ ಸುಮ್ನೆ ಬಂದಿಲ್ಲ, ಇದು ಫೈಟ್ ಮಾಡಿ ಬಂದಿರುವಂತದ್ದು. ಮತ್ತೆ ಇವಾಗ ಯಾಕೆ ಹಿಂದಿನ ಮೋಡ್ ಹೋಗಿದೆ? ಹಾ, ಸೊ ಇದು ಅವ್ರ ರೈಟ್ ಅಂತ ರೆಕಗ್ನೈಸ್ ಮಾಡಿ ಈಗ ವಾಪಸ್ ಯಾಕೆ ಅಂತ. ಸೊ ಎಥಿಕ್ಸ್ ಅಲ್ಲಿ ಬಂದಾಗ ಅದಕ್ಕೆ ಆನ್ಸರ್ ಯಾರು ಕೊಡ್ಲಿಲ್ವಲ್ಲ, ಆ ಸ್ಟೇಟ್ಮೆಂಟ್ ಹೇಳಿದ ಒಂದು ಪರ್ಸನ್. ಅದೇ, ಇಫ್ ಯು ಗಿವ್ ದ ರೈಟ್ ಟು ಅಬಾರ್ಷನ್ ಇಟ್ ವಿಲ್ ಎಂಡ್ ದ ಸಿವಿಲೈಸೇಷನ್. ಇವಾಗ ರೈಟ್ ಅಬಾರ್ಷನ್ ಕೊಟ್ಟು ಮಗುನ ಬೆಳೆಸೋ ಮೆಂಟಲ್ ಸ್ಟ್ರೆಂತ್, ಫಿಸಿಕಲ್ ಸ್ಟ್ರೆಂತ್ ಅವ್ರಿಗಿಲ್ಲ ಅಂದ್ರೂ ನೀವು ಸ್ಪೆಸಿಫಿಕ್ ಕೇಸ್ ಹೇಳ್ತೀರಾ, ಅವ್ರು ಜನರಲ್ ಆಗಿ ಹೇಳ್ತಾ ಇದ್ದಾನೆ. ನೀವೇನಾದ್ರು ರೈಟ್ ಅಬಾರ್ಷನ್ ಕೊಟ್ರೆ ಸಿವಿಲೈಸೇಷನ್ ಎಂಡ್ ಆಗುತ್ತೆ ಅಂತ. ಎಂಡ್ ಅವ್ರ ಕಾನ್ಶಿಯನ್ಸ್ ಆಮೇಲೆ ಹ್ಯೂಮನ್ ಎಮೋಷನಲ್ ಕನೆಕ್ಟ್ ಇರತ್ತಲ್ಲ, ಎಲ್ಲಾರು ಆ ರೈಟ್ ಆಕ್ಟಿವಿಟಿ ಮಾಡ್ತಾರೆ ಅಂತ ಕನ್ಫರ್ಮ್ ಇಲ್ಲ. ಇವಾಗ ಎಲ್ಲ ವುಮೆನ್ ರೈಟ್ ಅಬಾರ್ಷನ್ ಕೊಟ್ಟಿದ ತಕ್ಷಣ ಅದನ್ನ ಯೂಸ್ ಮಾಡ್ತಾರೆ ಅಂತ ಕಂಪಲ್ಸರಿ ಇಲ್ಲ. ಸೊ ಇಟ್ಸ್ ಅ ಫ್ಯಾಲಸಿ. ಅವ್ರು ಹೇಳಿದ್ದು ಸ್ಟೇಟ್ಮೆಂಟ್ ಇದೆ ಅಲ್ಲ, ಬೆಳಗ್ಗೆ ಹೇಳಿದ್ನಲ್ಲ, ಮಳೆಗಾಲ ಇದ್ ಮಳೆ ಇದ್ದಿದ್ದಕ್ಕೆ ಅದು ಅನಿವಾರ್ಯ, ಏನು ಮಾಡಕ್ಕಾಗಲ್ಲ, ನಮ್ ಕಂಟ್ರೋಲ್ ಅಲ್ಲ ಅದು. ಮಳೆ ಇರೋದಕ್ಕೆ ರೋಡ್ ಹಂಗ್ ಇದಾಗಿಲ್ಲ, ಕ್ವಾಲಿಟಿ ಆಗಿಲ್ಲ ಅಂತ. ದಟ್ ಈಸ್ ಆಲ್ಸೋ ಫ್ಯಾಲಸಿ, ರೆಡ್ ಹೆರಿಂಗ್ ಫ್ಯಾಲಸಿ ಅದು. ಹೌದಲ್ಲ, ಅವ್ರ ಪಾಪ ಹೆಂಗ್ ಮಾಡಕ್ಕಾಗತ್ತೆ ಮಳೆಯಲ್ಲಿ ಅನ್ನೋ ಒಂದು ಆನ್ಸರ್ ನಿಮ್ದು ಬಂದ್ರೆ ಅದೇ ಹೀ ಸಕ್ಸಸ್ಫುಲ್. ಆದ್ರೆ ಮಳೆಗಾಲದಲ್ಲೇ ಯಾಕೆ ಮಾಡ್ಬೇಕಾಗಿತ್ತು ನೀನು? ಪ್ರೈಮ್ ಮಿನಿಸ್ಟರ್ ಬರ್ತಾರಂತ. ಹಂಗಾದ್ರೆ ಪ್ರೈಮ್ ಮಿನಿಸ್ಟರ್ ಬಂದ್ರೆ ಮಾತ್ರ ಚೆನ್ನಾಗಿರೋ ರೋಡ್ ಕೊಡೋರ ನೀವು? ಮುಂಚೆನೆ ಚೆನ್ನಾಗಿ ಮಾಡಿ ಇಟ್ಕೋಬೇಕು ಎಲ್ಲಾ ರೋಡ್ಗಳನ್ನು. ಸೊ 3 ಕ್ವಶನ್ಗಳು ಬರ್ತವೆ. ದಟ್ ಇಸ್ ಫ್ಯಾಲಸಿ. ಆತರ ಹೇಳಿದ್ರೆ ರೈಟ್ ಟು ಅಬಾರ್ಷನ್ ಕೊಟ್ರೆ ಎಲ್ಲಾರು ಅಬಾರ್ಷನ್ ಮಾಡಿಸ್ಕೊಳಕ್ಕೆ ಹುಚ್ಚಿಡಿದಿದೆ ಎಲ್ಲರಿಗೂ. ಅರ್ಥ ಆಗತ್ತಲ್ಲ? ಸೊ when the democracy rolls back a constitutional right that has been in place for almost half a century, it must consider itself in a deep peril. US stands at the fraud. Okay, ಹಿಂದೆ 1973 ನಲ್ಲಿ ರೋ ವರ್ಸಸ್ ವೇಡ್ ಅಂಡ್ ಟುಕ್ ಅವೇ ದ ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ಅಬಾರ್ಷನ್. ಅಂದ್ರೆ ಉಲ್ಟಾ ಮಾಡ್ತು, ಈ ಜಡ್ಜ್ಮೆಂಟ್ ಅಲ್ಲಿ ಇಲ್ಲ ಅವ್ರಿಗೆ ಅಬಾರ್ಷನ್ ರೈಟ್ ಇದೆ ಅಂತ ಹೇಳ್ತು. ಓವರ್ ಟರ್ನ್ಡ್. ಓಕೆ, so in one blow on June 24th it withdraws from women anywhere in the country their right to reproductive and bodily autonomy. ಇದು ಇವಾಗ ಒಂದೇ ಸತಿಗೆ ಅದನ್ನ ಕಿತ್ಕೊಂಡ್ಬಿಡ್ತು. ಬಾಡಿ ಲೆಟರ್ ಇಸ್ ನಾಟ್ ಓನ್ಲಿ ಇನ್ US ಸಿಟಿಸನ್ಸ್ ಗಾ? ನೋ, ಇಂಡಿಯಾದಲ್ಲಿ ಯಾಕಿದ್ರೆ ನಾವು ಡಿಸ್ಕಸ್, ನಮಗೂ ಅಫೆಕ್ಟ್ ಆಗುತ್ತೆ. ನಮ್ಮವ್ರು ಅಲ್ಲಿಲ್ವಾ? ಅವ್ರಿಗೂ. ದೇ ಆರ್ ವುಮೆನ್ ಎನಿವೇರ್ ಇನ್ ದ ಕಂಟ್ರಿ, ನಾಟ್ ಜಸ್ಟ್ US ಸಿಟಿಸನ್ಸ್. With Roe as well as the 1992 decision in a Planned Parenthood versus Casey that upheld Roe gone, the court returned the issue of abortion to the people elected represent. Okay, ಹಿಂದೆ ಆಗಿದ್ದನ್ನ ಉಲ್ಟಾ ತೆಗೆದ್ರು ಅಂತ. State can now decide whether to ban abortion and at what stage in the pregnancy and what circumstances ಅವ್ರು ಡಿಸೈಡ್ ಮಾಡ್ತಾರೆ. ಓಕೆ, ಯಾವ ಸ್ಟೇಜ್ ಅಲ್ಲಿ ಅಂದ್ರೆ ಇಲ್ಲೂ ಇದೆ, ಇಂಡಿಯಾದಲ್ಲೂ ಅಷ್ಟೇ. ಒಂದು ಲೆವೆಲ್ ಆದ್ಮೇಲೆ ಅಬಾರ್ಷನ್ ಕೊಡಲ್ಲ, ಗೊತ್ತಾಯ್ತಲ್ಲ? ಅಪ್ ಟು ಸರ್ಟನ್ ಲೆವೆಲ್ ಕೊಡ್ತಾರೆ. The fight over abortion has been the US most passionately waged ideological battle.
ಫೈಟ್ ಮಾಡಿ ತಗೊಂಡಿದ್ದು ವಿತ್ ಅ ಫೋಕಸ್ ದಟ್ ಡಿನೈಸ್ ಎನಿ ಸ್ಪೇಸ್ ಫಾರ್ ಕಂಪ್ಯಾಷನ್ ಆರ್ ರೆಸ್ಪೆಕ್ಟ್ ಫಾರ್ ಲಿಬರ್ಟಿ. ಕನ್ಸರ್ವೇಟಿವ್ಸ್ ಹ್ಯಾವ್ ಪ್ರಿಯರಿಟೈಸ್ ದ ಟಾಸ್ಕ್ ಆಫ್ ಹ್ಯಾವಿಂಗ್ ರೋ ಓವರ್ ಟರ್ನ್ ಫಾರ್ ಡಿಕೇಟ್ಸ್. ಇಷ್ಟೆಲ್ಲ ಕಷ್ಟಪಟ್ಟು ಅವ್ರು ಫೈಟ್ ಮಾಡಿ ತಗೊಂಡಿದ್ದನ್ನ ಒಂದು ಕ್ಷಣದಲ್ಲಿ ಕೆಳಗೆ ಚೇಂಜ್ ಮಾಡ್ಬಿಟ್ರು. ಇದನ್ನೆಲ್ಲ ನಾ ಡಿಸ್ಕಸ್ ಮಾಡ್ತೀನಿ, ಲೈಕ್ ರೇಪ್ ವಿಚಾರದಲ್ಲಿ. ಅರ್ಥ ಆಗ್ತದೆ ಅಲ್ಲ? ಆ ತರದ್ದು ಇಂಡಿಯಾದಲ್ಲೂ ಬೇಕಾದಷ್ಟು ಆಗಿದೆ. ಅವಕ್ಕೆಲ್ಲ ಕೊಡೋಣ, ಅದೆಲ್ಲ ಕ್ಲಿಯಾರಿಟಿ ಇರ್ಲಿ. ಯಾವ್ದಕ್ಕೆ ಅಬಾರ್ಷನ್ ಕೊಡಬೇಕು, ಯಾವ್ದು ಕೊಡಬಾರ್ದು, ಎಷ್ಟು ವೀಕ್ಸ್ ಆದ್ಮೇಲೆ ಕೊಡ್ಬೇಕು. ಸೇಮ್ ಇವತ್ತು ನಿಮ್ಮ ಹೋಮ್ವರ್ಕ್ ಏನಾಗ್ಬೇಕು ಅಂದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, MTP ಆಕ್ಟ್ ಇದು ಬಂದಿದೆ ಅಂದಾಗ ಯು ಮಸ್ಟ್ ವರ್ಕ್ ಆನ್ ದಟ್. ಅಷ್ಟಕ್ಕೂ ಕೆಳಗಡೆ ಕೊಟ್ಟೆ ಬಿಟ್ಟಿದ್ದಾನೆ ಅವನೇ, ನಿಮ್ಗೆ ಕಷ್ಟ ಪಡೋದು ಬೇಡ ಅಂತ ಹೇಳ್ಬಿಟ್ಟು ಟೆಕ್ಸ್ಟ್ ಅಂಡ್ ಕಂಟೆಕ್ಸ್ಟ್ ಅಲ್ಲಿ ಇಂಡಿಯದ್ದು ಲಾ ಏನಿದೆ ಕೊಟ್ಬಿಟ್ಟಿದ್ದಾನೆ. ಆಯ್ತಾ? ಇದಿದೆ ನೋಡಿ, ಇಂಡಿಯನ್ ಲಾಸ್ ಆನ್ ಅಬಾರ್ಷನ್. ವಾಟ್ ಆರ್ ದ ಕಂಡೀಷನ್ ಅಂಡರ್ ವಿಚ್ ಇಂಡಿಯನ್ ವುಮೆನ್ ಕ್ಯಾನ್ ಸೇಫ್ಲಿ ಟರ್ಮಿನೇಟ್ ಪ್ರೆಗ್ನೆನ್ಸೀಸ್. ಸೊ ಇದು ನಿಮ್ಗೆ ಏನು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಆಕ್ಚುಲಿ ಇದನ್ನ ಕರೆಕ್ಟ್ ಆಗಿ ಮುಗಿದ್ರೆ ಅದೇ ಮುಗೀತಲ್ಲ, ಕ್ಲಿಯರ್ ಕಟ್ ಆಗಿ. ಆಕ್ಚುಲಿ ಇದು ಮಾಡ್ಲೇಬೇಕಾಗಿರೋ ಹೋಮ್ವರ್ಕ್ ತುಂಬಾ ನೀಟಾಗಿ ಕವರ್ ಮಾಡ್ಕೊಟ್ಬಿಟ್ಟಿದ್ದಾರೆ. ಆಯ್ತಾ? ಸೊ ಮುಗಿಸ್ಬಿಡಿ ಇದನ್ನ. ನೋಡಿ, ಹೌ ಡಿಡ್ ಅಬಾರ್ಷನ್ ಲಾ ಕಮ್ ಅಬೌಟ್ ಇನ್ ಇಂಡಿಯಾ? ಆಕ್ಚುಲಿ ಅದೇ ಕೇಸ್ ತಗೊಳ್ತಾನೆ, ರೋ ವರ್ಸಸ್ ವೇಡ್ 1973 ಜಜ್ಮೆಂಟ್ ಅಮೆರಿಕಾದಲ್ಲಿ ಅವ್ರಿಗೆ ರೈಟ್ ಕೊಟ್ಟ ಮೇಲೆ. ಸೊ ಇಲ್ಲಿದೆ ನೋಡಿ, ಅಮೆರಿಕಾ ರೈಟ್ ಟು ಹ್ಯಾವ್ ಅನ್ ಅಬಾರ್ಷನ್ ಬಿಫೋರ್ ದ ಫೀಟಸ್ ಇಸ್ ವಯಬಲ್ ಔಟ್ಸೈಡ್ ದ ವೂಮ್ ಬಿಫೋರ್ 24-28 ವೀಕ್ ಮಾರ್ಕ್. ಅದ್ರ ಒಳಗಡೆ ಅಬಾರ್ಷನ್ ಮಾಡಿಸ್ಕೊಳಕ್ಕೆ ಅದು ರೈಟ್ ಕೊಟ್ಟಿತ್ತು. ವಿತ್ ದ ಸೆಟ್ಟಿಂಗ್ ಅಸೈಡ್ ದ ಹಿಸ್ಟಾರಿಕ್ ಜಜ್ಮೆಂಟ್ ಆನ್ ಅಬಾರ್ಷನ್ ಇನ್ US, ಹಿಯರ್ ಇಸ್ ಅ ಲುಕ್ ಅಟ್ ಹೌ ಲಾಸ್ ಆರ್ ದೇರ್ ಇನ್ ಇಂಡಿಯಾ ಕಂಪ್ಯಾರಿಸನ್. ನಮ್ಗೆ ಸರಿ ಇದೆ, ಇವಾಗ ಏನಿದೆ ಪ್ರಾಪರ್ ಆಗಿದೆ. ಬಟ್ ಎಕ್ಸೆಪ್ಷನ್ ಕೇಸ್ ನ ಹೇಳಿದ್ನಲ್ಲ, ರೇಪ್ ವಿಕ್ಟಿಮ್ ಅಂತ ಅಷ್ಟೇ ಬೈ ಡಿಫಾಲ್ಟ್ ಕೊಡ್ತಾರೆ ಅನ್ಕೋಬೇಡಿ. ಆಗಿದೆ ಆ ಕೇಸ್. ಓಕೆ, ಎಷ್ಟೋ ವೀಕ್ಸ್ ಜಾಸ್ತಿ ಕ್ರಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಅಲೋ ಮಾಡಲ್ಲ ಅಂತ ಹೇಳ್ತು. ಓಕೆ, ಬಟ್ ಸರ್ ಸೊಸೈಟಲ್ ಸ್ಟೇಟಸ್ ಆ ಹುಡುಗಿ ಪ್ರಾಣಕ್ಕಿಂತ ದೊಡ್ಡದಲ್ಲ ಅಂತ ಹೇಳ್ತು ಕೋರ್ಟ್. ಮಗುವನ್ನ ಅಬಾರ್ಟ್ ಮಾಡೋದ್ರಿಂದ ತಾಯಿ ಪ್ರಾಣಕ್ಕೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸರ್ಟನ್ ವೀಕ್ಸ್ ಆದ್ಮೇಲೆ. ಸೊ ಹಂಗಾಗಿ ಬೇಕಾದ್ರೆ ಮಗು ಹುಟ್ಟಿದ್ಮೇಲೆ ಅದನ್ನ ನೀವು ಇದಕ್ಕೆ ಕಳಿಸ್ಬೋದು, ಅಂದ್ರೆ ಬೇರೆ ಕಡೆಗೆ. ಬಟ್ ಅಬಾರ್ಷನ್ ಮಾಡಕ್ ರೈಟ್ಸ್ ಕೊಡಲ್ಲ. ಕಾಂಪ್ಲಿಕೇಶನ್ಸ್ ಇರುತ್ತೆ, ಬಟ್ ಸುಪ್ರೀಂ ಕೋರ್ಟ್ ಅಂದ್ರೆ ನಾವು ಯಾವ್ದನ್ನ ಬೈ ಡಿಫಾಲ್ಟ್ ಕೊಡ್ಬೋದು ಅಂತ ಇರುತ್ತಲ್ಲ, ಅಲ್ಲೂ ಕೂಡ ಎಕ್ಸೆಪ್ಷನ್ ಇದೆ ಅಂತ. ಸೊ ನಿಮಗೇನ್ ಅನ್ಸುತ್ತೆ ರೇಪ್ ವಿಕ್ಟಿಮ್ ಮಗುವನ್ನ ಅಬಾರ್ಟ್ ಮಾಡೋದ್ರ ಬಗ್ಗೆ? ಏನ್ ಅನ್ಸುತ್ತೆ? ಪ್ರೈಮರಿಲಿ ಅದು ಆ ವಿಕ್ಟಿಮ್ ಒಪಿನಿಯನ್ ಏನು? ವಿಕ್ಟಿಮ್ ಒಪಿನಿಯನ್ ಅಲ್ಲ, ಮಗು ರೈಟ್ಸ್ ಇಲ್ವಾ? ಮಗು ರೈಟ್ಸ್ ಕೆಲವು ವೀಕ್ಸ್ ಆದ್ಮೇಲೆ ಅವ್ರಿಗೆ ಏನಾದ್ರು ಪ್ರಾಣಕ್ಕೆ ಅಪಾಯ ಅದ್ಬೇಡಿ. ನಾನೀಗ ಮಗುವನ್ನ ರೇಪ್ ವಿಕ್ಟಿಮ್ ಮಗು ಅಂತಷ್ಟೇ ಅಬಾರ್ಟೇ ಮಾಡಿಸ್ಬಿಡ್ಬೇಕು ಅನ್ನೋ ಲೆಕ್ಕಕ್ಕೆ. ಪ್ರಾಣದ್ ಬಿಟ್ಬಿಡಮ್ಮ, ನನ್ ಮಗು ಬಗ್ಗೆ ಮಾತಾಡ್ತಿದ್ದೇನೆ. ಅದನ್ನ ಮಾತಾಡಿ. ಅವಳಿಗೆ ಬೇಡ ಅಂದ್ರೆ ಸೊಸೈಟಿನಲ್ಲಿ ಜನ ಅಕ್ಸೆಪ್ಟ್ ಮಾಡಲ್ಲ. ನಾನ್ ಕ್ವಶನ್ ಕೇಳಿದ್ದೀನಿ, ಹಂಗಾರೆ ಮಗು ಪ್ರಾಣಕ್ಕೆ ವ್ಯಾಲ್ಯೂ ಇಲ್ವಾ? ಆ ಪಾಯಿಂಟ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಆ ಮಗು ಪ್ರಾಣಕ್ಕೆ ವ್ಯಾಲ್ಯೂ ಇಲ್ವಾ? ಅದು ಏನಾರು ಇರ್ಲಿ, ಮಗು ಹೇಳ್ಕೊಂಡು ಅದ್ ಕೇಳ್ಕೊಂಡು ಇದನ್ ಮಾಡಿತ್ತ ಅಲ್ಲ, ಅದಾಯ್ತು. ನಾನು ಹೇಳ್ತಿರೋದು ಸ್ಟಿಲ್ ಅದನ್ನ ಬಿಟ್ಟು ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ಮಗು ಪ್ರಾಣದ ಐ ಆಮ್ ಟಾಕಿಂಗ್ ಅಬೌಟ್ ಎಥಿಕ್ಸ್, ಪ್ಯೂರ್ಲಿ ಎಥಿಕ್ಸ್. ಆ ಪಾಯಿಂಟ್ ಟೈಮ್ ಅಲ್ಲಿ ಮಗು ಲೈಫ್ ವ್ಯಾಲ್ಯೂಕ್ಕಿಂತ ಈ ವಿಕ್ಟಿಮ್ ಫ್ಯೂಚರ್ ಅಲ್ಲಿ ಇದಕ್ಕೆ ಜಾಸ್ತಿ ಇಂಪಾರ್ಟೆಂಟ್. I expect you to answer, sir. Right to life and personal liberty. Article 21. Right to life means a dignified life. If she, gives birth to a child, her dignity will be compromised in the society. People will treat her differently. So, Article 21 of that lady is curtailed because of this unwanted pregnancy. ಅರ್ಥ ಆಗುತ್ತಲ್ಲ? ಈ ರೈಟ್ ಟು ಲೈಫ್ ಕಮ್ಸ್ ವಿತ್ ಡಿಗ್ನಿಟಿ ಅಲ್ವಾ? ಆ ಡಿಗ್ನಿಟಿನೇ ಹಾರ್ಮ್ ಮಾಡಿದ್ರೆ ಫಸ್ಟ್ ಎಕ್ಸಿಸ್ಟಿಂಗ್ ಸಿಟಿಸನ್ ಅವಳು. ಆ ಸಿಟಿಸನ್ ಫಂಡಮೆಂಟಲ್ ರೈಟ್ ನ ಪ್ರೊಟೆಕ್ಟ್ ಮಾಡಬೇಕಾಗಿದೆ. ಆನ್ ದಟ್ ಗ್ರೌಂಡ್ ಆಕ್ಚುಲಿ ಆ ಮಗುಗೆ ನಾವು ಇದನ್ ಮಾಡ್ತಾ ಇಲ್ಲ.
ಅಂದ್ರೆ ಆ ಮಗು ಪ್ರಾಣಕ್ಕೆ. ಅರ್ಥ ಆಗ್ತಿದ್ಯಾ? ನೀನ್ ಆ ಮಗು ಹುಟ್ಟೋದ್ರಿಂದ ಅವ್ಳ ಡಿಗ್ನಿಟಿ ಹಾಳಾಗಿ ಅವಳ ಲೈಫ್ ಇದಾಗುತ್ತೆ ಅನ್ನೋದಾದ್ರೆ ಅವಳ ಫಂಡಮೆಂಟಲ್ ರೈಟ್ ವೈಲೇಟ್ ಆಯ್ತು. ನಾವೆಷ್ಟೇ ಹೇಳ್ಬೋದು ಸೊಸೈಟಿ ಇರೋದು ಹಂಗೆ, ಅವಳು ಆ ಸೊಸೈಟಿಲೇ ಬದುಕ್ತಾ ಇದ್ದಾಳೆ. ಸೊ ಗಿವ್ ಹರ್ ದಟ್ ಲಿಬರ್ಟಿ ಟು ಅಬಾರ್ಟ್ ಅಂತ. ಅದು ಅದ್ರ ಬಗ್ಗೆ ಇದು ಇಲ್ಲ ಅಂತಲ್ಲ ಆ ಮಗು ಬಗ್ಗೆ. ಅಂಡ್ ಸೆಕೆಂಡ್ ಥಿಂಗ್, ಓಕೆ ಆಯ್ತು ಮಗುಗ್ ಜನ್ಮ ಕೊಟ್ಲು ಅನ್ಕೊಳ್ಳಿ, ವಾಟ್ ಅಬೌಟ್ ದ ಫ್ಯೂಚರ್ ಆಫ್ ದಟ್ ಚೈಲ್ಡ್? ಅಲ್ಲಿಗೂ ಬರುತ್ತೆ ಮತ್ತೆ. ಇಟ್ ಕೆನಾಟ್ ಲೀಡ್ ಅ ಡಿಗ್ನಿಫೈಡ್ ಲೈಫ್. ಅಷ್ಟೊಂದು ಮೆಚೂರ್ಡ್ ಇಲ್ಲ ಸೊಸೈಟಿ, ಇಟ್ ಕೆನಾಟ್ ಲೀಡ್ ಅ ಡಿಗ್ನಿಫೈಡ್ ಲೈಫ್. ಓಕೆ, ಅದನ್ನ ಟ್ರೀಟ್ ಮಾಡೋ ರೀತಿಯೇ ಬೇರೆ. ನೋಡ್ತೀರಾ ಮೂವಿಗಳಲ್ಲಿ, ಸೊ ಫಾದರ್ ಯಾರು ಅಂತ ಹೇಳ್ಬಿಟ್ಟು ಆಟ ನಗಾಡ್ಕೊಳ್ಳೋದು, ಇದನ್ನ ಮಾಡೋದು. ಸೊ ಥ್ರೂ ಔಟ್ ಇಟ್ಸ್ ಲೈಫ್ ಇಟ್ ವಿಲ್ ಸಫರ್. ಸೊ ಆ ತರ ಲೈಫ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಓಕೆ, ಅರ್ಥ ಆಯ್ತಾ ಇದು ಕಾನ್ಸೆಪ್ಟ್? ಎಥಿಕ್ಸ್ ಅಲ್ಲಿ ನಿಮ್ ಬರಿಬೇಕಾದ್ರೆ ಟೆಕ್ನಿಕಲಿ ಆನ್ಸರ್ ಬೇರೆ. ಈಗ ಅವೆಲ್ಲ ಮಾತಾಡಿದ್ರಿ ನೀವು ಫಸ್ಟ್ ಗೆ. ಸೊ ವರ್ಕ್ ನೀವು ನಾಳೆ ನಿಮ್ಗೆ ಯಾರೋ ಒಬ್ರಿಗೆ ಇಲ್ಲಿ ನಿಲ್ಸಿ ಮಾತಾಡ್ಸಕ್ ಹಚ್ತೀನಿ ನಾನು ಇದ್ರ ಬಗ್ಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಅರ್ಥ ಆಯ್ತಾ? ರೆಡಿ ಇದೆ, ನೀವೇನ್ ಕಷ್ಟ ಪಡ್ಬೇಕಾಗಿಲ್ಲ. ಎಕ್ಸ್ಟ್ರಾ ಏನಾರ ಬೇಕಾದ್ರೆ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಳ್ಳಿ. ಅವ್ರು ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ, ಇಂಡಿಯಾದಲ್ಲ ಹೇಗ್ ಬಂತು ಅಂತ ಕೊಟ್ಟಿದ್ದಾರೆ. 1970 ಇಂದ 21 ಒಳಗೆ ಏನೇನ್ ಚೇಂಜಸ್ ಬೇಕಾದಷ್ಟು ಆಗಿದೆ ಮೆಡಿಕಲ್ ಟರ್ಮಿನೇಷನ್ ಬಗ್ಗೆ. ಆಯ್ತಾ? ಸೊ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಅಮೆಂಡ್ಮೆಂಟ್ ಕೂಡ ಮಾಡಿದ್ರು ಟರ್ಮಿನೇಷನ್ ಬಗ್ಗೆ. ಆಮೇಲೆ ಅಬಾರ್ಷನ್ ವಿಚಾರದಲ್ಲಿ ಈ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ಜುಡಿಷಿಯಲ್ ಇಂಟರ್ವೆನ್ಷನ್ಸ್, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ಅಬಾರ್ಷನ್ ಲಾ ಬಗ್ಗೆ ಕ್ರಿಟಿಸಿಸಮ್ ಇದಾವೆ. ಸೊ ಪರ್ಫೆಕ್ಟ್ ಒಂದು ಕ್ವಶನ್ಗೆ ಆನ್ಸರ್ ಏನ್ ಬೇಕು, ಎವ್ರಿಥಿಂಗ್ ದೇ ಹ್ಯಾವ್ ಕವರ್ಡ್. ಓಕೆ, ಸೊ ಪ್ರಿಲಿಮ್ಸ್ ಕ್ವಶನ್ VPN ಬರುತ್ತೆ. ಇಂಪ್ಲಿಕೇಶನ್ ಆಫ್ ಇಂಡಿಯಾಸ್ ನ್ಯೂ VPN ರೂಲ್ಸ್. ಪ್ರಿಲಿಮ್ಸ್ ಕ್ವಶನ್, ವಾಟ್ ಈಸ್ VPN? What is the full form? V ಅಂದ್ರೇನು? ಕರೆಕ್ಟ್, ವರ್ಚುವಲ್ ಪ್ರೊಟೆಕ್ಟೆಡ್ ನೆಟ್ವರ್ಕ್. ಈಗ ಟಾಪರ್ ಐಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೆಟ್ವರ್ಕ್ ಪಾಯಿಂಟ್ಸ್ ಇದಾವೆ, ಅಲ್ಲೆಲ್ಲ ಕಾರ್ನರ್ ಬಾಟಮ್ ಅಲ್ಲಿ ನೆಟ್ವರ್ಕ್ ಪಾಯಿಂಟ್ಸ್ ಇದಾವೆ. ಆಯ್ತಾ? ನೆಟ್ವರ್ಕ್ ಪಾಯಿಂಟ್ಸ್ ಏನಂತಂದ್ರೆ, ಈಗ ನಾವು ಇಲ್ಲೆಲ್ಲ ಕಂಪ್ಯೂಟರ್ ಎಲ್ಲ ನೆಟ್ವರ್ಕ್ ಪಾಯಿಂಟ್ಸ್ ಎಲ್ಲಿದಾವೆ ಎಲ್ಲದಕ್ಕೂ ಒಂದು ಕಂಪ್ಯೂಟರ್ ಕನೆಕ್ಟ್ ಮಾಡ್ಕೊಂಡ್ರೆ ಅಸ್ಯೂಮ್ ದಟ್ ಇಂಟರ್ನೆಟ್ ಯೂಸ್ ಮಾಡ್ತೀವಿ. ಸೊ ಇದ್ರಿಂದ ಯಾರು ನಮ್ಮನ್ನ ಅಟ್ಯಾಕ್ ಮಾಡಕ್ ಸಾಧ್ಯ ಇಲ್ಲ, ಬಟ್ ಇಂಟರ್ನೆಟ್ ಕನೆಕ್ಷನ್ ಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಫೈರ್ ವಾಲ್ ಹಾಕಿ ಎಂಟ್ರಿ ಕೊಡ್ತೀವಿ. ಸೊ ಯಾರೇ ಅಟ್ಯಾಕ್ ಮಾಡ್ಬೇಕಂದ್ರೆ ಫೈರ್ ವಾಲ್ ಫಸ್ಟ್ ಸ್ಟಾಪ್ ಮಾಡುತ್ತೆ. ಅದೇನಂತದು ಪ್ರೊಟೆಕ್ಟೆಡ್ ನೆಟ್ವರ್ಕ್. ಕರೆಕ್ಟಾ? ಯಾವುದು? ಅದ ಪ್ರೈವೇಟ್ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್, ದಟ್ ಇಸ್ ಪ್ರೊಟೆಕ್ಟೆಡ್ ನೆಟ್ವರ್ಕ್ ಆಲ್ಸೋ ಟ್ರೂ. ಆದ್ರೆ ಡೆಫಿನೇಷನ್ ಎಸ್, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅದು ಪ್ರೊಟೆಕ್ಟೆಡ್ ನೆಟ್ವರ್ಕ್ ಕಾನ್ಸೆಪ್ಟ್ಗೆನೆ ಬರುತ್ತೆ. ಈಗ ಟಾಪರ್ ಐಎಸ್ ಅಸ್ಯೂಮ್ ದಟ್ ಇಲ್ಲಿ ಬ್ರಾಂಚ್ ಬಿಟ್ಟು ಇನ್ನೊಂದ್ ಕಡೆ ಮಲ್ಲೇಶ್ವರಂ ಅಲ್ಲಿ ಇದೆ. ಕರೆಕ್ಟಾ? ಸೊ ಮಲ್ಲೇಶ್ವರಂ ಅಲ್ಲೂ ಈ ತರ ನೆಟ್ವರ್ಕ್ ಇರುತ್ತೆ, ಅಲ್ಲಿಂದ ನಾವ್ ಇಲ್ಲಿ ಕನೆಕ್ಟ್ ಮಾಡ್ಕೋತೀವಿ. ಮಧ್ಯ ನಾವು ಇಂಟರ್ನೆಟ್ ಥ್ರೂನೇ ಹೋಗ್ಬೇಕಲ್ವಾ ಟಾಪರ್ ಐಎಸ್ ಕನೆಕ್ಷನ್ ಆಗ್ಬೇಕಾದ್ರೆ. ಅಲ್ಲಿ ಯಾರು ಬೇಕಾದ್ರೆ ಅಟ್ಯಾಕ್ ಮಾಡ್ಬೋದಲ್ಲ, ಅಂದ್ರೆ ಓಪನ್ ಎಂಡೆಡ್ ಇರುತ್ತೆ ಅಲ್ಲ, ಫೈರ್ ವಾಲ್ ಎಡ್ಜ್ ಅಲ್ಲಿ ಇರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಜಸ್ಟ್ ಯು ಅಸ್ಯೂಮ್ ದಟ್ ಒಂದು ವಾಟರ್ ಟ್ಯಾಂಕ್ ಇದೆ. ಅರ್ಥ ಆಯ್ತಾ? ಈ ವಾಟರ್ ಟ್ಯಾಂಕ್ ಅಲ್ಲಿ ಗಲೀಜ್ ಎಲ್ಲ ಇದೆ, ನೀವು ಕುಡಿಯೋ ನೀರು ಇಲ್ಲೊಂದು ಟ್ಯಾಂಕ್ ಇದೆ ಅಸ್ಯೂಮ್ ಮಾಡಿ, ಇಲ್ಲೊಂದು ಟ್ಯಾಂಕ್ ನೀವಿದ್ದೀರಾ. ಈ ಟ್ಯಾಂಕ್ ಇಂದ ಈ ಟ್ಯಾಂಕ್ ನೀರ್ನ ಟ್ರಾನ್ಸ್ಫರ್ ಮಾಡ್ಬೇಕು. ಹೆಂಗ್ ಮಾಡ್ತೀರಾ? ಪೈಪ್ ಹಾಕ್ತೀರಾ. ಎಕ್ಸಾಕ್ಟ್ಲಿ, ಇಲ್ಲಿಂದ ಪೈಪ್ ಹಾಕ್ತೀರಾ. ಅದು ಒಳಗಡೆಗೆ ಗಲೀಜಿರುವಂತಹ ನೀರ್ ಜೊತೆಗಿದ್ರು ಕೂಡ ಅದು ಏನು ಪ್ರಾಬ್ಲಮ್ ಇಲ್ಲ, ಪೈಪ್ ಇಂದ ಪೈಪ್ ಟ್ರಾನ್ಸ್ಫರ್ ಆಗೋದು. ನಿಮ್ಮ VPN ಕನೆಕ್ಷನ್ ಏನಂತಂದ್ರೆ ಇದು ಒಂಥರ ಪ್ರೊಟೆಕ್ಟೆಡ್. ಕರೆಕ್ಟಾ? ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್, ನಮ್ದೇ ನೆಟ್ವರ್ಕ್. ಟಾಪರ್ ಐಎಸ್ ಪ್ರೈವೇಟ್ ನೆಟ್ವರ್ಕ್, ವರ್ಚುವಲಿ ಕನೆಕ್ಟೆಡ್ ಅಂದ್ರೆ ನಿಜವಾದ ಪೈಪ್ ಹಾಕಿಲ್ಲ ಅಲ್ಲಿ. ನಿಜವಾಗ್ಲೂ ಪೈಪ್ ಹಾಕಿದ್ರೆ ಅದು ಎಸ್ ಜಸ್ಟ್ ಪ್ರೈವೇಟ್ ನೆಟ್ವರ್ಕ್. ವರ್ಚುವಲ್ ಅಂದ್ರೆ ಏನು? ಎಕ್ಸಿಸ್ಟಿಂಗ್ ರಿಸೋರ್ಸ್ ಇರುತ್ತಲ್ಲ ಅದನ್ನೇ ನಾವು ಯೂಸ್ ಮಾಡ್ಕೋತೀವಿ, ಬಟ್ ನಮಗೋಸ್ಕರ ಡೆಡಿಕೇಟೆಡ್ ಆಗಿ ಮಾಡ್ಕೋತೀವಿ. ಅರ್ಥ ಆಯ್ತಾ? ಈಗ ಡೈರೆಕ್ಟ್ ಪೈಪ್ ಹಾಕೋದ್ರ ಬದಲು ಅಸ್ಯೂಮ್ ಮಾಡ್ಕೊಳ್ಳಿ ಇಲ್ಲಿ ಒಂದಿಷ್ಟು ಪೈಪ್ಗಳಿತ್ತು ಅಂತ. ಆಯ್ತಾ? ಆ ಪೈಪ್ಗಳನ್ನ ಕನೆಕ್ಟ್ ಮಾಡ್ಕೊಂಡು, ಗೊತ್ತಾಯ್ತಾ, ಒಂದಕ್ಕೊಂದು ಅಂದ್ರೆ ಒಂದಕ್ಕೊಂದು ನಮ್ಗಷ್ಟೇ ಯೂಸ್ ಆ ಟೈಮ್, ಬೇರೆ ಇನ್ಯಾರಿಗೂ ಅದು ಯೂಸ್ ಆಗಲ್ಲ. ಎಕ್ಸಿಸ್ಟಿಂಗ್ ನೆಟ್ವರ್ಕ್ ಅಲ್ಲೇ ನಮಗ್ ಇದು ಮಾಡ್ಕೊತೀವಿ. ಕಾಸ್ಟ್ಲಿ ಆಗುತ್ತೆ, ನಿಮಗ್ ಮಾತ್ರ ಕೊಡ್ಬೇಕು ಅಂದ್ರೆ ಅವ್ರು ದುಡ್ಡು ಕೇಳ್ತಾರೆ. ಆರ್ ಯು ಗೆಟಿಂಗ್ ದ ಪಾಯಿಂಟ್? ದುಡ್ಡು ಕೇಳ್ತಾರೆ, ನಿಮ್ಗೆ ಅಷ್ಟೇ ಡೆಡಿಕೇಟೆಡ್, ಬೇರೆ ಯಾರೋ ಅದನ್ನ ಯೂಸ್ ಮಾಡಂಗಿಲ್ಲ ಆ ಟೈಮ್ ಅಲ್ಲಿ. ಸೊ ದಟ್ ನಿಮ್ಮ ಡಾಟಾ ಸೆಕ್ಯೂರ್ ಆಗಿರುತ್ತೆ. ತಲೆಗೆ ಹೋಯ್ತಾ ಇದು? ಓಕೆ ಸರ್, ಕೆಲವೊಂದು ಫ್ರೀ ಆಗಿ ಸಿಗ್ತಾವಲ್ಲ, ಅವ್ರು ಆಡ್ ತೋರಿಸ್ತಾರೆ ನಿಮಗೆ, ಅದರಿಂದ ದುಡ್ಡು ಮಾಡ್ಕೋತಾರೆ. ನಿಮಗ್ ಫ್ರೀಯಾಗಿ ಕೊಟ್ರೆ
ಅವರು ads ನ ಯೂಸ್ ಮಾಡ್ಕೊತಾರೆ ಅಷ್ಟೇ. The virtual service be able to bypass the new CERT in rules on virtual private network. ಏನಂಗಂದ್ರೆ what is CERT? IN ಅಂದ್ರೆ ಇಂಡಿಯಾ, CERT ಅಂದ್ರೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್, CERT ಅಂದ್ರೆ. So virtual servers be able to bypass the new CERT rules on the virtual private network. What is the purpose of CERT? CERT ಅಂದ್ರೆ ಏನಂದ್ರೆ bypass. CERT ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂದ್ರೆ ಯಾವ್ದಾರ ವೈರಸ್ ಅಟ್ಯಾಕ್ ಮತ್ತೊಂದಾದ್ರೆ ಇಂಡಿಯಾ ಲೆವೆಲ್ ಅಲ್ಲಿ ಸೊ ಆ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡಕ್ಕೆ ಇರುವಂತಹ ಟೀಮ್, ಗೊತ್ತಾಯ್ತಾ? ಸೊ ಈಗ ಇರೋ ವರ್ಚುವಲ್ ಸರ್ವರ್ಸ್ ಅಲ್ಲಿ ಏನಾರ ಅಟ್ಯಾಕ್ ಅಂದ್ರೆ ಬೇರೆಯವ್ರು ಯಾರ VPN ಯೂಸ್ ಮಾಡ್ಕೊಂಡು ಅಟ್ಯಾಕ್ ಮಾಡ್ತಾ ಇದ್ರೆ, ಅರ್ಥ ಆಗ್ತಿದೆಯಲ್ಲ? ಆರ್ ದೇ ಏಬಲ್ ಟು ಬೈಪಾಸ್ ದಿಸ್ ಸರ್ಟಿನ್ ರೂಲ್ಸ್ ಆನ್ VPN? ಅಂದ್ರೆ ಈಗ VPN ಯೂಸ್ ಮಾಡ್ಕೊಂಡು VPN ಯಾರ ಕಂಟ್ರೋಲ್ ಸಿಗಲ್ಲ ಅಂತ ಅದನ್ನೇ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದು. ಅದು ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ. ಅವ್ರದ್ದೇ ಡೆಡಿಕೇಟೆಡ್ ಲೈನ್ ಹಾಕೊಂಡಾಗ ನೀವು ಅದ್ರ ಥ್ರೂ ಏನಾರು ಅವ್ರು ಅಟ್ಯಾಕ್ ಮಾಡಕ್ ಪ್ಲಾನ್ ಮಾಡಿದ್ರೆ ಈ ಸರ್ಟ್ ಅದನ್ನ ಕ್ಯಾಪ್ಚರ್ ಮಾಡಕ್ ಆಗುತ್ತಾ ಅಂತ, ಏನಾರು ಥ್ರೆಟ್ ಇದೆಯಾ ಅಂತ ಚೆಕ್ ಮಾಡಕ್ ಆಗುತ್ತಾ ಅಂತ, ಅದ್ರ ಬಗ್ಗೆ ಡಿಸ್ಕಷನ್. ಕಾನ್ಸೆಪ್ಟ್ ಅರ್ಥ ಆಯ್ತಾ ಫಸ್ಟ್? ಈಗ ಅವ್ರು ಕದ್ದು ಮುಚ್ಚಿ ಒಳಗಡೆ ಏನೋ ಒಂದು ಮಾಡ್ಕೊಂಡು ಬೇರೆ ಏನೋ ಆಕ್ಟಿವಿಟಿ ಮಾಡ್ತಾ ಇದ್ರೆ, ಓಕೆ ಫಾರ್ ಎಕ್ಸಾಂಪಲ್ ಈಗ ನೀವು ಯಾವ್ದೋ ಒಂದು ಜೆಂಡರ್ ಇದು ರಿವೀಲ್ ಮಾಡೋ ಹಾಗಿಲ್ಲ, ಗೊತ್ತಲ್ವಾ? ಬಾಯ್ ನೋ ಗರ್ಲ್ ಅಂತ ಎಕ್ಸಾಂಪಲ್. ಈಗ ಒಬ್ಬ ಎಕ್ಸ್ಪರ್ಟ್ ಇಂಡಿಯಾದಲ್ಲಿ ವಿಡಿಯೋ ಮಾಡಿ ಹಾಕ್ತಾನೆ ಅನ್ಕೊಳ್ಳಿ. ಎಕ್ಸಾಕ್ಟ್ಲಿ ಲುಕ್ ಅಟ್ ದಿಸ್ ಪ್ಯಾರಾಮೀಟರ್ಸ್ ಇನ್ ಯುವರ್ ಸ್ಕ್ಯಾನ್ ರಿಪೋರ್ಟ್ ಅಂಡ್ ಯು ಕ್ಯಾನ್ ಚೆಕ್ ವಿಚ್ ಜೆಂಡರ್ ಇಟ್ ಈಸ್ ಅಂತ ಎಕ್ಸಾಂಪಲ್. ವಿಡಿಯೋ ಮಾಡಿ ಹಾಕೋದು ತಪ್ಪು, ಬಿಕಾಸ್ ಇನ್ ಇಂಡಿಯಾ ಇಟ್ ಈಸ್ ಇಲ್ಲಿಗಲ್, ಬ್ಯಾಂಡ್, ಕರೆಕ್ಟಾ? ಅಮೆರಿಕದಲ್ಲಿ ಅದು ಅಲೌಡ್ ಇದೆ. ಅದೇ ವಿಡಿಯೋ ಅಲ್ಲಿ ತೋರಿಸ್ತಾ ಇರುತ್ತೆ. ಯೂಟ್ಯೂಬ್ ಹ್ಯಾಸ್ ಟು ರೆಸ್ಪೆಕ್ಟ್ ದಿಸ್ ಅಂಡ್ ಶುಡ್ ನಾಟ್ ಶೋ. ಅಸ್ಯೂಮ್ ಮಾಡ್ಕೊಳ್ಳಿ, ಹಂಗ್ ಮಾಡಕ್ ಆಗಲ್ಲ, ಬಟ್ ಹೇಳ್ತಿರೋದು ಅಲ್ಲಿ ಬ್ಯಾನ್ ಮಾಡಿ. ಬಟ್ ಬೇಕಾದಷ್ಟು ವಿಡಿಯೋಗಳು ಆತರ ಮಾಡುತ್ತೆ, ಗೊತ್ತಾ? ಇಂಡಿಯಾದಲ್ಲಿ ನೀವು ನೋಡಕ್ ಹೋದ್ರೆ ರೆಸ್ಟ್ರಿಕ್ಟೆಡ್ ಇನ್ ಯುವರ್ ಏರಿಯಾ ಅಂತ ಬರುತ್ತೆ, ರೆಸ್ಟ್ರಿಕ್ಟೆಡ್ ಇನ್ ಯುವರ್ ಕಂಟ್ರಿ ಅಂತ ಬರುತ್ತೆ. ಅದೇ ಅಮೆರಿಕದಲ್ಲಿ ಆದ್ರೆ ನೋಡ್ಬೋದು. ಈಗ ನಾನೇನ್ ಮಾಡ್ತೀನಿ, VPN ಹಾಕೊಂಡು ಅಮೆರಿಕ ಸರ್ವರ್ ಸೆಲೆಕ್ಟ್ ಮಾಡ್ತೀನಿ. ಅಮೆರಿಕದ ವಿಡಿಯೋನ ನಾನು ನೋಡ್ಬೋದಲ್ಲ, ಈಗ ನೋಡ್ಬೋದು ತಾನೆ? ಸೊ ಇಂಡಿಯಾದಲ್ಲಿರೋ ಹಂಗಾರೆ ನಾನು ಆದ್ರೆ ಸರ್ಟ್ ಈಗ ಚೆಕ್ ಮಾಡ್ಬೇಕು ಅಂದ್ರೆ ಯಾರು ಇವರು ಇದನ್ನ ಯೂಸ್ ಮಾಡ್ತಾ ಇದ್ದಾರೆ, ಇಂಡಿಯಾದಲ್ಲಿ ಕುತ್ಕೊಂಡು US ಸರ್ವರ್ ಹಾಕೊಂಡು ನೋಡಕ್ ಆಗುತ್ತಾ ಇಲ್ವಾ? ಎಕ್ಸಾಂಪಲ್ ಚೆಕ್ ಮಾಡಕ್ ತಪ್ಪೇ ತಾನೆ ಅದು ಒಂದ್ ವೇಳೆ ಮಾಡಿದ್ರೆ. ಸೊ ಸರ್ಟ್ ಅದು ಹಂಗಾರೆ ಹ್ಯಾಂಡಲ್ ಮಾಡಕ್, ಸರ್ಟ್ ಅಂತಂದ್ರೆ ಇಲ್ಲಿ ಅಟ್ಯಾಕ್ ವಿಚಾರ, ಇದು ಅಟ್ಯಾಕ್ ವಿಚಾರ ಅಲ್ಲ, ಬಟ್ ಅದನ್ನ ಮಾನಿಟರ್ ಮಾಡಕ್ ಕೆಪಾಸಿಟಿ ಇದೆಯಾ? ಹಂಗೆ ಯಾವ್ದೋ ವೈರಸ್ ಅಟ್ಯಾಕ್ VPN ಅನ್ನ ಯೂಸ್ ಮಾಡ್ಕೊಂಡು ಏನಾದ್ರು ಮಾಡೋದಾದ್ರೆ, ಯಾವ್ದೋ ನೆಟ್ವರ್ಕ್ ಅನ್ನು ಟಾರ್ಗೆಟ್ ಮಾಡೋದಾದ್ರೆ VPN ಥ್ರೂ ಕ್ಯಾಚ್ ಮಾಡೋ ಕೆಪಾಸಿಟಿ ಇದೆಯಾ ಯಾರಿಗೆ? ಸರ್ಟ್ ಇನ್ಗೆ ಅಂತ. ವರ್ಚುವಲ್ ಸರ್ವರ್ಸ್ ಬಿ ಏಬಲ್ ಟು ಬೈಪಾಸ್ ಅಂದ್ರೆ ಇವು ಅಷ್ಟು ಪವರ್ಫುಲ್ ಇದಾವ, ಇದನ್ನ ಬೈಪಾಸ್ ಮಾಡ್ಕೊಂಡು ಕೈ ಸಿಗದಂಗೆ ತಮ್ಮ ಆಕ್ಟಿವಿಟಿ ಮಾಡೋಷ್ಟು ಅನ್ನೋದೇ ಕ್ವಶನ್. ಅರ್ಥ ಆಯ್ತಾ? ತಲೆಗೆ ಹೋಯ್ತಾ ಕಾನ್ಸೆಪ್ಟ್? ಸೊ ಇಟ್ಸ್ ಇಂಡಿಯಾ ಸೈಬರ್ ಸೆಕ್ಯೂರಿಟಿ ಏಜೆನ್ಸಿ. ಸೈಬರ್ ಸೆಕ್ಯೂರಿಟಿ ಅಂದ್ರೆ ಗೊತ್ತಾಯ್ತಲ್ವಾ? ದ ಕಂಪ್ಯೂಟರ್ ವರ್ಲ್ಡ್ ಅನ್ನ ಸೆಕ್ಯೂರ್ ಮಾಡೋದು ಸೈಬರ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ದ ರೂಲ್ ಮ್ಯಾಂಡೇಟಿಂಗ್ VPN ಪ್ರೊವೈಡರ್ಸ್ ಟು ರೆಕಾರ್ಡ್ ಅಂಡ್ ಕೀಪ್ ದೇರ್ ಕಸ್ಟಮರ್ ಲಾಗ್ಸ್. ಹೊಸ ಈಗ ಮಾಡಕ್ ಆಗಲ್ಲ, ಅದ್ರೆ ಹೇಳ್ತಿರೋದು. ಹಿಂಗ್ ಮಾಡ್ತಾ ಇದ್ರಲ್ಲ, ಮಾಡಕ್ ಆಗಲ್ಲ ಈಗ ಅಂತ ಅಂದ್ರೆ ನಿಮ್ಮನ್ನ ಕಂಪ್ಲೀಟ್ಲಿ ಹೈಡ್ ಮಾಡ್ಬಿಡುತ್ತದು. ನೀವು ಯಾರು, ಏನು, ಎಲ್ಲಿಂದ ಲಾಗಿನ್ ಮಾಡ್ತಿದ್ದೀರಾ, ಏನು ಅಂತ ತಗೊಳಲ್ಲ ಅನ್ನೋದೇ ಅರ್ಥ, ಮೀನಿಂಗ್. ನಾವು ಪ್ರೈವೇಟ್ ರೂಟ್ ಹಾಕೊಂಡಿದೀವಿ ಅಂದ್ರೆ. ಬಟ್ ಈಗೇನ್ ರೂಲ್ ಚೇಂಜ್ ಮಾಡಿದ್ದಾರೆ ಅಂದ್ರೆ VPN ಪ್ರೊವೈಡರ್ಸ್ ಯಾರಿದ್ದಾರೆ, ದೇ ಮಸ್ಟ್ ರೆಕಾರ್ಡ್ ದೇರ್ ಕಸ್ಟಮರ್ ಲಾಗ್ಸ್. ಅವ್ರು ಏನೇನು ಎಂಟ್ರಿ ಮಾಡ್ತಾರೆ, ಏನ್ ಮಾಡ್ತಾರೆ ಎಲ್ಲದು ನೀವು ರೆಕಾರ್ಡ್ ಇಡಬೇಕು ಅಂತ. ಫಾರ್ 180 days. ಅಂದ್ರೆ ಏನಾರ ಕ್ರೈಮ್ ಗೇಮ್ ಆಗಿ ಅವ್ರು VPN ಯೂಸ್ ಮಾಡ್ಕೊಂಡು ಏನಾರ ಮಾಡಿದ್ರೆ ಅವ್ರು ಯಾವ್ದಕ್ಕೆ ಲಾಗಿನ್ ಆಗಿದ್ರು ಏನು ಅಂತ ಇನ್ಫಾರ್ಮೇಶನ್ ತಕೊಳ್ಬಹುದು ಅಂತ. ಸೊ ಈಗಿರೋ ರೂಲ್ ಪ್ರಕಾರ ನಾವು ನೋಟ್ಸ್ ಯುವರ್ ನಾಟ್, ಅಂದ್ರೆ ನೀವು ಮಾಡೋದೆಲ್ಲ ಏನೋ ನೋಡಲ್ಲ ಅನ್ಕೋಬಿಡಿ ಗೌರ್ಮೆಂಟ್. ಇಟ್ ಇಸ್ ಆಲ್ಸೋ ಆಸ್ಕ್ ದ ಫರ್ಮ್ಸ್ ಟು ಕಲೆಕ್ಟ್ ಅಂಡ್ ಸ್ಟೋರ್ ಕಸ್ಟಮರ್ ಡಾಟಾ ಫಾರ್ ಅಪ್ ಟು 5 years. ಗೊತ್ತಾಗ್ತಿದೆಯಾ? 5 ವರ್ಷ ಅದನ್ನ ಇದು ಸ್ಟೋರ್ ಮಾಡಿ. ಇಟ್ ಫರ್ದರ್ ಮ್ಯಾಂಡೇಟ್ ದಟ್ ಎನಿ ಸೈಬರ್ ಕ್ರೈಮ್ ರೆಕಾರ್ಡೆಡ್ ಮಸ್ಟ್ ಬಿ ರಿಪೋರ್ಟೆಡ್ ಟು ಸರ್ಟಿನ್ ವಿತಿನ್ 6 hours ಆಫ್ ದ ಕ್ರೈಮ್. ಏನೋ ಕ್ರೈಮ್ ಆಯ್ತು, ವಿತಿನ್ 6 hours ರೆಕಾರ್ಡ್ ಆದ್ರೆ, ಮುಂಚೆ ಇದ್ದಿದ್ದೇನಿತ್ತು VPN ಕೇಳ್ತೀರಿ ಅನ್ಕೊಳ್ಳಿ, ಯಾವ್ದೋ ಒಂದು ಕಂಪನಿ VPN ಸಪ್ಲೈ ಕೊಡ್ತಾ ಇದೆ, ಇಂಥ ಕ್ರೈಮ್ ಆಗಿದೆ, VPN ಥ್ರೂ ಹೋಗಿದೆ ಅಂತ ಗೊತ್ತಾಗ್ತಾ ಇದೆ, ನಮ್ಮ ರೆಕಾರ್ಡ್ ಬೇಕು ಅಂದ್ರೆ ನಾವು ಮೇಂಟೈನ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಅಶ್ಯೂರೆನ್ಸ್ ಕೊಡ್ತಿರೋದೇ ಅನಾನಿಮಸ್. ನೀವು ಯಾರ ಕೈಲೂ ಅನಾನಿಮಸ್ ಇನ್ ದ ಸೆನ್ಸ್ ಅವ್ರಿಗೆ ಗೊತ್ತಿರುತ್ತೆ,
ಬಟ್ ನೀವ್ ಯಾರ ಜೊತೆ ಎಲ್ಲಿಗೆ ಹೋಗಿ ಏನ್ ಅಕ್ಸೆಸ್ ಮಾಡ್ತಿದ್ರ, ಏನ್ ಕಮ್ಯುನಿಕೇಟ್ ಮಾಡ್ತಿದ್ರ, ಅದ್ಯಾವ್ದು ರೆಕಾರ್ಡ್ಸ್ ಇರಲ್ಲ. ಹೊಸ ರೂಲ್ಸ್ ಏನ್ ಹೇಳ್ತಾ ಇದೆ, ರೆಕಾರ್ಡ್ಸ್ ಮೇಂಟೈನ್ ಮಾಡ್ಬೇಕು. ಸೈಬರ್ ಕ್ರೈಮ್ 6 hours ರಿಪೋರ್ಟ್ ಮಾಡ್ಬೇಕು, ಇಲ್ಲಿ 180 days ವರ್ಗೂ ಅದು ಸ್ಟೋರ್ ಇರುತ್ತೆ. ಸೊ ಈಗ ಅವ್ರು ಚೆಕ್ ಮಾಡಕ್ ಅವಕಾಶ ಇರುತ್ತೆ, ಏನೇನ್ ಲಾಗಿನ್ ಆಗಿದ್ರು, ಯಾರಾಗಿದ್ರು, ಎಲ್ಲಿಂದ ಆಗಿದ್ರು, ಏನಕ್ಕೆ VPN ಯೂಸ್ ಮಾಡಿದ್ರು ಅಂತ. Surfshark VPN stated that taking such radical action that highly impacts the privacy of millions of people in India will most likely to counterproductive. ಜನ VPN ಸೇಫ್ ಇಲ್ಲ ಅಂದ್ರೆ ಯಾಕೆ ಯೂಸ್ ಮಾಡ್ತಾರೆ? ತಮ್ಮ ಪ್ರೈವಸಿ ಕ್ವಶನ್ ಮಾರ್ಕ್ ಆಗುತ್ತೆ ಅನ್ನೋದಾದ್ರೆ. ಅಂಡ್ ಸ್ಟ್ರಾಂಗ್ಲಿ ಡ್ಯಾಮೇಜ್ ದ IT ಸೆಕ್ಟರ್ ಗ್ರೋತ್ ಇನ್ ದ ಕಂಟ್ರಿ. ಯೂಸ್ ಮಾಡಕ್ಕೆ ಹೋಗಲ್ಲ ಅಂದಾಗ ಎಲ್ಲರೂ ಕ್ರೈಮ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಅಂತಿಲ್ಲ VPN, ಬಟ್ ಹಿಂಗ ಚೆಕ್ ಮಾಡ್ತಾರೆ ಅಂತ ತಕ್ಷಣ ಅದು ಹರ್ಟ್ ಆಗುತ್ತೆ. Minister of Electronics and Information Technology said that rules are applicable to any entity whosoever, regardless of whether they have a physical presence in India or not, as long as they deliver services to Indian users. So rule ಏನ್ ಹೇಳ್ತಾರೆ, ಎಸ್ ಎಲ್ಲರಿಗೂ ಅಪ್ಲೈ ಆಗುತ್ತಿದ್ದು, ದೇ ಮಸ್ಟ್ ಮೇಂಟೈನ್ ದ ರೆಕಾರ್ಡ್ ಅಂತ. ರೂಲ್ ಚೇಂಜ್ ಆಗಿದೆ ಅಷ್ಟೇ, ಬಟ್ ಕ್ವಶನ್ ಏನ್ ಬರುತ್ತೆ, VPN ಅಂದ್ರೆ ಏನು ಅಂತ ಬರುತ್ತೆ. ನಿಜವಾದ ಪೈಪ್ ಹಾಕೋದಲ್ಲ ಇದು, ವರ್ಚುವಲಿ ಇರೋ ನೆಟ್ವರ್ಕ್ ಅನ್ನೇ ಯೂಸ್ ಮಾಡ್ಕೋದ್ರೆ, ಬಟ್ ನಿಮಗೆ ಡೆಡಿಕೇಟೆಡ್. ಹೋಟ್ಲಲ್ಲಿ ನಿಮ್ಗೋಸ್ಕರ ನಿಮ್ದೇ ಸೀಟ್ ಹಾಕಿಡೋದಲ್ಲ, ಇರೋ ಸೀಟ್ಗೆ ರಿಸರ್ವ್ಡ್ ಎಂಟ್ರೆನ್ಸ್ ನೀವಷ್ಟೇ ಕುತ್ಕೊಳ್ಳೋದಲ್ಲಿ, ಇಷ್ಟೇ. ವರ್ಚುವಲ್ ಕಾನ್ಸೆಪ್ಟ್ ಯಾವಾಗ್ಲೂ ಹೆಂಗಂದ್ರೆ ಎಕ್ಸಿಸ್ಟಿಂಗ್ ಇರೋದನ್ನೇ ಯೂಸ್ ಮಾಡ್ಕೊಳತ್ತೆ, ನಿಮಗೋಸ್ಕರ ಯೂಸ್ ಮಾಡತ್ತೆ. ಬಸ್ಸಲ್ಲಿ ಸೀಟ್ ನಿಮ್ದೇ ಅಂತಿರ ತಾನೆ, ನಿಮ್ದೇನ ಅದು ಮನೆಯಿಂದ ತಗೊಂಡೋಗಿದ್ರ? ಸೊ ದಟ್ ಈಸ್ ಅವೈಲೇಬಲ್ ಟು ಯು ಅಂಟಿಲ್ ಯು ಮೇಕ್ ದ ಜರ್ನಿ. ಸೇಮ್ ವೇ ಇಲ್ಲೂ ಅಷ್ಟೇ, ನೀವು ಎಕ್ಸಿಸ್ಟಿಂಗ್ ನೆಟ್ವರ್ಕ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ದನ್ನ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಕೊತಾರೆ, ಅದಕ್ಕೆ ವರ್ಚುವಲ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಇನ್ನು ಡೀಟೇಲ್ ಆಗಿ ಓದಂಗಿದ್ರೆ ಓದಿ. ಅರ್ಥ ಆಯ್ತಲ್ಲ? ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೀನಿ. ನೌ ಯು ಹ್ಯಾವ್ ಟು ನೋಡು ವರ್ಚುವಲ್ ಸರ್ವರ್ ಅಂದ್ರೆ ಏನು, ಅಲ್ಲಿಂದ ಬೇಸಿಕ್ಸ್ ಎಲ್ಲ ಕೊಟ್ಟಿದ್ದಾನೆ. ಅಂದ್ರೆ ನಿಮ್ದಲ್ಲ ಸರ್ವರ್, ಪರ್ಚೇಸ್ ಮಾಡಿರ್ತೀರಾ, ಸೊ ಅದರಲ್ಲಿ ನಿಮ್ದು ಸೀಟ್, ಬಸ್ಸಲ್ಲಿ ಸೀಟ್ ಬುಕ್ ಮಾಡ್ದಂಗೆ ನೀವು ಯಾವ್ದೋ ಒಂದು ಕಂಪ್ಯೂಟರ್ ನಿಮ್ಮ ಹೆಸರಲ್ಲಿ, ನಿಮ್ ಸರ್ವರ್ ಅಂತ ಹೇಳ್ಬೋದು. ಈಗ ಟಾಪರ್ IAS ಸರ್ವರ್ ಇದೆ, ನಮ್ದಾದ ಕಂಪ್ಯೂಟರ್ ಅಲ್ಲ. ಸೊ ಯಾರೋ ಒಬ್ರು ಸೆಲ್ ಮಾಡ್ತಾ ಇದ್ದಾರೆ ಸರ್ವಿಸ್, ಟಾಪರ್ IAS ಅದನ್ನ ಪರ್ಚೇಸ್ ಮಾಡಿರುತ್ತೆ, ಆ ಸರ್ವರ್ಗೆ ಪೇ ಮಾಡ್ಕೊಳುತ್ತೆ, ನಮ್ದು ಅಲ್ಲಿವರೆಗೂ ಯೂಸ್ ಮಾಡೋರ್ಗು, ಬೇರೆ ಯಾರಿಗೂ ಅಲೌಡ್ ಇಲ್ಲ ಅಲ್ಲಿ. ನೋಡಿ, ಸಿಮ್ಯುಲೇಟೆಡ್ ಸರ್ವರ್ ಎನ್ವೈರನ್ಮೆಂಟ್ ಬಿಲ್ಟ್ ಆನ್ ಆಕ್ಚುಯಲ್ ಫಿಸಿಕಲ್ ಸರ್ವರ್. ಹೌದು, ಯಾವ್ದೋ ಒಂದು ಅವ್ರ ಒಂದ್ ದೊಡ್ಡದು ಕಂಪ್ಯೂಟರ್ ತಗೊಂಡು, ಅಂದ್ರೆ ಸರ್ವರ್ ಇಸ್ ನಥಿಂಗ್ ಬಟ್ ಅ ಕಂಪ್ಯೂಟರ್. ಏನ್ ವಾಟ್ ಇಸ್ ದ ಡಿಫರೆನ್ಸ್ ಕಂಪ್ಯೂಟರ್ಗೂ ಸರ್ವರ್ಗೂ? ಕೆಪಾಸಿಟಿ ಅಷ್ಟೇ. ನಮ್ ಕಂಪ್ಯೂಟರ್ ಅಲ್ಲಿ ಇರೋ ರ್ಯಾಮು ಇವೆಲ್ಲ ಸ್ಲೋ ಇರುತ್ತೆ, ಅದು ತುಂಬಾ ಹೈ ಸ್ಪೀಡ್ ಇರುತ್ತೆ. ಅರ್ಥ ಆಗುತ್ತಲ್ಲ? ಸರ್ವರ್ ಅಂದ್ರೆ ಇನ್ನೇನೋ ಅಲ್ಲ, ಸರ್ವರ್ ಇಸ್ ನಥಿಂಗ್ ಬಟ್ ಅ ಕಂಪ್ಯೂಟರ್, ಬಟ್ ಸ್ಪೆಸಿಫಿಕ್ ಪರ್ಪಸ್ ಡಿಸೈನ್ ಆಗಿರುವಂತ ಕಂಪ್ಯೂಟರ್. ಆಯ್ತಾ? ಸೊ ಅದನ್ನ ಹೇಳಿದ್ದು ಫಿಸಿಕಲ್ ಸರ್ವರ್, ಬಟ್ ನಮ್ಮ ಹೆಸರಲ್ಲಿ ಅವ್ರು ಸ್ಪೇಸ್ ಕೊಟ್ಟಿರ್ತಾರೆ. ಓಕೆ, ಇದು ಟಾಪರ್ IAS ಅಲೋಕೇಟೆಡ್ ಆಗಿ, ಅಲ್ಲಿ ನಮ್ದು ಮಾತ್ರ ನಡೀತಾ ಇರುತ್ತೆ, ಬೇರೆ ಯಾರಿಗೂ ಒಳಗಡೆ ಎಂಟ್ರಿ ಸಿಗಲ್ಲ, ಬ್ಯಾರಿಯರ್ಸ್ ಇರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ವರ್ಚುವಲೈಸಿಂಗ್ ಅಡ್ವಾಂಟೇಜ್ ಏನಂದ್ರೆ, ಡೆಡಿಕೇಟೆಡ್ ಹಾಕ್ಬೇಕು ಅಂದ್ರೆ ವೇಸ್ಟ್. ವರ್ಚುವಲ್ ಅಂದ್ರೆ ಈ ಕ್ಷಣದಲ್ಲಿ ಖಾಲಿ ಇರೋದನ್ನ ಮಾತ್ರ ಅದಕ್ಕೆ ಅಲೋಕೇಟ್ ಮಾಡಿ ಯೂಸ್ ಮಾಡಕ್ ಬಿಟ್ಬಿಡ್ತಾರೆ, ಮತ್ತೆ ನೆಕ್ಸ್ಟ್ ಇನ್ನೊಬ್ರಿಗೆ ಅಲೋಕೇಟ್ ಮಾಡ್ತಾರೆ. ಸೊ ರಿಸೋರ್ಸ್ ಆಪ್ಟಿಮಲ್ ಯೂಸ್ ಆಗುತ್ತೆ. ಅರ್ಥ ಆಗುತ್ತಲ್ಲ? ರಿಅಲೋಕೇಟ್ ಎಲ್ಲೆಲ್ಲಿ ಯಾರ್ಯಾರು ನೀಡ್ ಇರುತ್ತೆ ಅವ್ರಿಗೆ ಕೊಡ್ತಾ ಇರುತ್ತೆ. ಒಂದೇ ರೋಡು, ಸಿಂಪಲ್ ಒಂದೇ ರೋಡು ಎಲ್ಲರಿಗೂ ಅಲೋ ಮಾಡ್ದಂಗೆ. ಅರ್ಥ ಆಗುತ್ತಲ್ಲ? ಅವ್ರು ಯೂಸ್ ಮಾಡೋ ಟೈಮಲ್ಲಿ ಇನ್ನೊಬ್ರು ಏನು ಡಿಸ್ಟರ್ಬ್ ಮಾಡಲ್ಲ. ಸೊ ಸೇಮ್ ಕಾನ್ಸೆಪ್ಟ್ ಇಲ್ಲೂ ಅಷ್ಟೇ, ಸೇಮ್ ರಿಸೋರ್ಸ್ ಮಲ್ಟಿಪಲ್ ಪೀಪಲ್ ಯೂಸ್ ಮಾಡಂಗ್ ಕೊಡ್ತಾರೆ. ದಟ್ ಇಸ್ ಹೌ ಇಟ್ ವರ್ಕ್ಸ್. ವರ್ಚುವಲ್ ಮಾಡೋ ಕಾನ್ಸೆಪ್ಟ್ ಏನಂತಂದ್ರೆ, 10 ಜನ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಈ ಕ್ಷಣದಲ್ಲಿ ನೀವು ಯೂಸ್ ಮಾಡ್ತಾರೆ, ಮತ್ತೊಬ್ರು ಯೂಸ್ ಮಾಡ್ತಾರೆ, ಮತ್ತೊಬ್ರು ಯೂಸ್ ಮಾಡ್ತಾರೆ. ಡೆಡಿಕೇಟೆಡ್ ತಗೊಂಡ್ರೆ ಏನಾಗುತ್ತೆ? ಕಂಪ್ನಿಗಳು ಯಾಕೆ ಡೆಡಿಕೇಟೆಡ್ ತಗೊಂಡ್ರೆ ವೇಸ್ಟ್. ಅಲ್ಲಿಂದ ಈಗ ಮಲ್ಲೇಶ್ವರಂ ಇಂದ ಟಾಪರ್ IAS ಲೈನ್ ಇಳಿಯಂತದ್ದು ಏನಿದೆ? ಅವಶ್ಯಕತೆ ಇಲ್ಲ. ಇರೋ ನೆಟ್ವರ್ಕ್, ಕಂಪ್ಯೂಟರ್ ಅಲ್ಲಿ ಇರೋ ನೆಟ್ವರ್ಕ್ ನ ಯೂಸ್ ಮಾಡ್ಕೊಳ್ತೀರಾ, ಬಟ್ ನಿಮ್ಮನ್ನ ಸೇಫ್ ಗಾರ್ಡ್ ಮಾಡ್ತಿತ್ತು. ಇವಾಗ ಏನಂದ್ರೆ ಡಾಟಾ ಪ್ರೈವೇಟ್ ಸಿಗಲ್ಲ, ಪ್ರೈವೇಸಿ ವೈಲೇಷನ್ ಆಗುತ್ತೆ ಅನ್ನೋದು ಒಂದು ಪಾಯಿಂಟ್. ಓಕೆ, ಓದ್ಕೋತೀರಾ ಇದು? ಸ್ಟಿಲ್ ಡೌಟ್ ಇದ್ರೆ ಕೇಳಿ, ಮತ್ತೆ ಹೇಳ್ಕೊಡ್ತೀನಿ.